ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸೊ ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ನ ವೆಲ್ಕಮ್ ಮಾಡುವಂತ ಸಮಯ. ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ತಮ್ಮ ಅಭಿನಯದ ಮೂಲಕ ಹಲವಾರು ವಿಶೇಷ ರೀತಿಯ ಪಾತ್ರಗಳನ್ನ ಮಾಡಿ ಪ್ರೇಕ್ಷಕರಿಂದ ಸೈ ಅನಿಸಿಕೊಂಡ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್. ಸೊ ಲೆಟ್ಸ್ ವೆಲ್ಕಮ್ ರವಿ ಸರ್ ಅಂಡ್ ಮಲ್ಲಿಕಾ ಮೇಡಮ್. ಎಸ್ ಸರ್, ನಮ್ಮ ಕಪಲ್ಸ್ ಕಿಚನ್ಗೆ ಮೊದಲನೇದಾಗಿ ಸ್ವಾಗತ, ಸುಸ್ವಾಗತ ದಂಪತಿಗಳಿಗೆ. ಸೊ ನಾವು ಯಾವಾಗ್ಲೂ ಫಸ್ಟ್ ಕೇಳೋ ಕ್ವಶನ್ ಇಲ್ಲಿ ಅಂತಂದ್ರೆ, ಜಬ್ ವಿ ಮೆಟ್, ಎಲ್ಲಿ, ಯಾವಾಗ, ಹೇಗ್ ಮೀಟ್ ಮಾಡಿದ್ರಿ? ಎಲ್ಲಾ ಜೋಡಿಗಳ ಲೈಫ್ ಅಲ್ಲೂ ಒಂದು ಜಬ್ ವಿ ಮೆಟ್ ಮೂಮೆಂಟ್ ಇರುತ್ತೆ. ಸೊ ಹಾಗಾಗಿ ಯಾವಾಗ ಆಯ್ತು ಜಬ್ ವಿ ಮೆಟ್ ಅಂತ ನಾನು ತಿಳ್ಕೊಬೇಕು. ಲೇಡೀಸ್ ಫಸ್ಟ್ ಅಲ್ವಾ? ಹೆಂಗಾರು ಸರಿ. ನಾವಿಬ್ರು ಭೇಟಿಯಾಗಿದ್ದು ಓದುವಾಗ. ನಾವು ಮಂಗಳೂರಲ್ಲಿ ಮಂಗಳ ಗಂಗೋತ್ರಿ ಯೂನಿವರ್ಸಿಟಿಯಲ್ಲಿ ಒಟ್ಟಿಗೆ ಓದಿದವರು. ಇವರು ನನ್ನ ಸೀನಿಯರ್. ಅಲ್ಲಿ ಎಷ್ಟು ವರ್ಷ ಸೀನಿಯರ್? ನೀವೇನ್ ಓದ್ತಾ ಇದ್ರಿ, ಇವ್ರೇನ್ ಓದ್ತಾ ಇದ್ರು ಅವಾಗ? MA ಮಾಡಿದ್ವಿ ಇಬ್ರು. MA ಇಂಗ್ಲಿಷ್. ಅವ್ರು ನನ್ನ ಸೀನಿಯರ್ ಆಗಿದ್ರು. 2 ವರ್ಷದ ಕೋರ್ಸ್. ನಾನು ಸೇರ್ಕೊಂಡಾಗ ಅವರು ಸೆಕೆಂಡ್ ಇಯರ್ ಅಲ್ಲಿ ಇದ್ರು. ಸೊ ನನಗೆ ಅವರನ್ನ ಮೀಟ್ ಮಾಡಿದ್ದು ಹೀಗೆ ನೆನಪಿದೆ. ದಟ್ ಇಸ್ ದ ಫಸ್ಟ್ ಟೈಮ್. ನಮ್ಮ ಪ್ರೊಫೆಸರ್ ಕ್ಲಾಸ್ ಅಲ್ಲಿ ಫಸ್ಟ್ ಟೈಮ್ ನಮ್ಗೆ ಜೂನಿಯರ್ಸ್ಗೆ ಕ್ಲಾಸ್ ತಗೊಂಡಾಗ ಹೇಳಿದ್ರು, ಸೀನಿಯರ್ಸ್ ಹೆಲ್ಪ್ ತಗೊಳ್ಳಿ, ಲೈಬ್ರರಿಯಲ್ಲಿ ಏನಾದ್ರು ಬುಕ್ಸ್ ಹುಡ್ಕಾಡ್ಬೇಕಾದ್ರೆ. ರವಿ ಭಟ್ ಅಂತ ಫಸ್ಟ್ ಹೆಸರು ತಗೊಂಡ್ರು. ಕಾಕತಾಳೀಯವಾಗಿ ಆಮೇಲೆ ನಾನು ಆಕ್ಚುಲಿ ಲೈಬ್ರರಿಗೆ ಒಂದೆರಡು ದಿವಸ ಆದ್ಮೇಲೆ ಹೋಗಿದ್ದೆ. ಇವರು ಒಂದು ಐಲಲ್ಲಿ ಕಂಡ್ರು, ನನಗೆ ಹೋಗಿ ಕೇಳಿದೆ. You saw a tall handsome guy there. Tall handsome. Yeah, of course. He's the doubt town. ಇವಾಗ ಹೇಳ್ಕೊಳಕ್ಕಾಗತ್ತಾ? ಏನು ಗ್ಲಾಮರ್ ಆಗಿದ್ದಾರೆ ಸರ್ ಇವಾಗಲೇ. ಇನ್ನ 20 ವರ್ಷದ ಕೆಳಗೆ ಅಂದ್ರೆ 30 ವರ್ಷದ ಕೆಳಗೆ. ಸರ್ ನೀವ್ ಹೇಳಿ, ನೀವು ಮುಂದುವರ್ಸಿ ಸರ್. ಹೇಳ್ಬಾರ್ದ್ರಿ, ಮತ್ತೆ ನಮಗ್ ಕಷ್ಟ. ಆಮೇಲೆ ಅವರು ಮಾತಾಡಿದ ರೀತಿ ಅಷ್ಟು ಖುಷಿ ಆಗಿರ್ಲಿಲ್ಲ ಸರ್. ಅವ್ರೊಂಥರ ಒಂಚೂರು ಐ ಥಿಂಕ್ ಗತ್ತಿತ್ತು ಅವ್ರಿಗೆ. ಟಾಪರ್ ಆಫ್ ದ ಕ್ಲಾಸ್, ತುಂಬಾ ಸ್ಟೂಡಿಯಸ್. ನಿಮ್ ನೋಡ್ರಂಗ ಅನ್ಸೋದಿಲ್ಲ ಸರ್. ಇವಾಗ ಅನ್ಸಲ್ಲ. ನನಗೆ ಅವ್ರು ಮಾತಾಡ್ಸಿದ ರೀತಿ ಇಷ್ಟ ಆಗ್ಲಿಲ್ಲ. ಇವ್ರಿಗೂ ನನ್ಗೂ ಸರಿ ಹೋಗಲ್ಲ. ಮೇಡಮ್ ಇಷ್ಟೆಲ್ಲ ಹೇಳಿದಾರ ಸರ್ ನಿಮ್ಮ ಹತ್ರ? ಓಪನಿಂಗ್ ಕಂಪ್ಲೇಂಟ್ ಹೇಳ್ತಾರೆ. ಮೇಡಮ್ ಕ್ಯಾರೆಕ್ಟರ್ ಹೆಂಗಿತ್ತು ಅವಾಗ? ಅಂದ್ರೆ ಫುಲ್ ಡ್ಯಾಶಿಂಗ್ ಅವರು ಹೆಂಗೆ? ಇವರೆಲ್ಲ ಬಹಳ ಸ್ಲೋ. ಯೂನಿವರ್ಸಿಟಿಗೆ ಬಂದ ಮೇಲೆ ಲೈಬ್ರರಿಗೆ ಹೋಗೋದಕ್ಕೆ ಟೈಮ್ ಮಾಡ್ಕೊಂಡು ಅಲ್ಲಿ ಬಂದು ನಮ್ಮನ್ನ ಮೀಟ್ ಮಾಡಿದವರು. ಓಕೆ. ನಾವು ಸೀನಿಯರ್ಸ್ ಜೂನಿಯರ್ಸ್ ಅಡ್ಮಿಷನ್ ತಗೊಳ್ಳೋವಾಗ್ಲೇನೆ ಅವ್ರ ಫೋಟೋ, ವಿಳಾಸ ಇತ್ಯಾದಿ ಎಲ್ಲ. ಓಹೋ, ಇವಾಗ ಗೊತ್ತಾಯ್ತು ಗೋಲ್ಡ್ ಮೆಡಲ್ ಹೆಂಗ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಪ್ರಿಪರೇಷನ್ ಚೆನ್ನಾಗಿದೆ. ತುಂಬಾ ಟಾಲ್ ಅಂಡ್ ಹ್ಯಾಂಡ್ಸಮ್ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ. ಚೆನ್ನಾಗಿದೆ ನಿಮ್ಮ ಸ್ಟೋರಿ. ಸೊ ಒಂಥರ ಇದು ಲವ್ ಹೇಟ್ ರಿಲೇಶನ್ಶಿಪ್ ಅಂತ ಅಂದ್ರು, ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಲವ್ ಸ್ಟೋರಿ ಆಗಿ ಮ್ಯಾರೇಜ್ ಸ್ಟೋರಿ ಆಗಿ ಇಲ್ಲಿ ಬಂದಿದ್ದೀರಾ. ಎಲ್ಲವನ್ನೂ ಮಾತಾಡೋಣ. ಸೊ ನಿಮ್ಮಿಬ್ರಲ್ಲಿ ಯಾರು ಇವಾಗ ಫಸ್ಟ್ ಅಡಿಗೆ ಮಾಡೋರು? ಜನರಲಿ ಯಾವಾಗ್ಲೂ ಲೇಡೀಸ್ ಫಸ್ಟ್ ಅಂತ ಹೇಳ್ತಾ ಇರ್ತಾರೆ. ಅವ್ರು ಮಾಡ್ಲಿ. ಓಕೆ, ಚಲೋ ಕಿಚನ್. ಇವತ್ತೇನ್ ಸರ್ ಅಡಿಗೆ? ನೀವು ಮೇಡಮ್ಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ನಮ್ಮೂರು ಉಡುಪಿ ಕಡೆಯಲ್ಲಿ ರಂಭಾ ಪಾಕ ಅಂತ ಒಂದು ಅಡಿಗೆ ಮಾಡ್ತಾರೆ. ರಂಭಾ ಪಾಕ ಕೇಳೋದಕ್ಕೇನೆ ಬಾಯಲ್ಲಿ ನೀರು ಉರ್ತಾ ಇದೆ. ನಮ್ಮೂರಲ್ಲಿ ಮಾಡುವಾಗಲೂ ಕೂಡ ಮಾಡೋದು ನೇಂದ್ರ ಬಾಳೆಹಣ್ಣು. ನೇಂದ್ರ ಬಾಳೆಹಣ್ಣು ಅಂದ್ರೆ ಇದು ಹೆಚ್ಚಾಗಿ ಕೇರಳದಲ್ಲಿ ಉಪಯೋಗ ಮಾಡುವಂತಹ ಬಾಳೆಹಣ್ಣು. ರಂಭಾ ಪಾಕದಲ್ಲೂ ಇದನ್ನೇ ಉಪಯೋಗಿಸ್ತೀವಿ. ಆಮೇಲೆ ಅದಕ್ಕೆ ಹಾಕೋದಕ್ಕೆ ಬೆಲ್ಲದ ಪುಡಿ, ಅದನ್ನ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೋಬೇಕು, ಆಮೇಲೆ ಮಾಡ್ಕೊಳ್ಳೋಣ. ಜೀರಿಗೆ ಪುಡಿ, ಇದು ಏಲಕ್ಕಿ ಪುಡಿ, ಇದು ಶುಂಠಿ ಪುಡಿ, ಇದು ಕಾಯಿ ಹಾಲು. ಸರ್ ಆಕ್ಚುಲಿ ಐಟಮ್ ಎಲ್ಲ ಕೇಳ್ತಾ ಇದೆ, ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಮಗಕ್ಕೆ ಹಚ್ಕೊಂಡು 2 ಅವರ್ ಮಲಗ್ಬಿಟ್ರೆ ಒಳ್ಳೆ ಪೇಸ್ಟ್ ಪ್ಯಾಕ್ ಆಗುತ್ತೆ. ಪೇಸ್ಟ್ ಪ್ಯಾಕ್ ಆಗುತ್ತೆ. ಬ್ಯೂಟಿಫುಲ್. ಮಂಗಳೂರು ಕಡೆಯವರು ಅಷ್ಟು ಚೆನ್ನಾಗಿ ಹೇಗಿರ್ತಾರೆ ಹೇಳಿ. ಹ್ಯಾಂಡ್ಸಮ್. ಇದಕ್ಕೆನಾ? ಓಹೋ, ಅದಕ್ಕೆ ರಂಬೆ ಊರೋಶಿ ಮೇನೇಕರ್ನ ಅಟ್ರಾಕ್ಟ್ ಮಾಡಕ್ ಈ ರಂಭಾ ಪಾಕ. ಬಾಳೆಹಣ್ಣು ಬದಲು ಕೆಲವು ಸಲ ಮೆಣಸಿನಕಾಯಿ ಹಾಕ್ತಾರೆ. ಹೌದಾ? ಅವಾಗ ಅದು ಮೆಣಸಿನಕಾಯಿ ಬೇರೆ ಪಾಕ ಆಗುತ್ತೆ. ಓಕೆ ಸರ್, ಇದೇನ್ ಸರ್ ಇದು?
ಇದು ನೇಂದ್ರ ಬಾಳೆಹಣ್ಣನ್ನ ಡೈರೆಕ್ಟ್ ಆಗಿ ಕಾಯಿ ಹಾಲಲ್ಲಿ ಬೇಯಿಸ್ಕೋಬಹುದು, ಆದ್ರೆ ಅದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ, ಅದನ್ನ ಒಂಚೂರು ಸ್ಟೀಮ್ ಅಲ್ಲಿ ಒಂದೇ ಒಂದು ಸ್ಟೀಮ್ ಬರುವಷ್ಟು ಬೇಯಿಸ್ಬಿಟ್ಟು ಆಮೇಲೆ ಕಾಯಿ ಹಾಲಲ್ಲಿ ಬೇಯಿಸೋಣ. ಸೊ ಇವಾಗ ಇದು ಪಕ್ಕಕ್ಕೆ ಇಡ್ತೀರಿ. ಸೊ ದಿಸ್ ಇಸ್ ಇಂಗ್ರೀಡಿಯಂಟ್ ನಿಮ್ಗೆ. ಇಡ್ಲಿ ಸ್ಟ್ಯಾಂಡ್ ಆ ತರದ್ರಲ್ಲಿ ಇಟ್ಟು ಮಾಡ್ಬೇಕಾ ಅಥವಾ ಮುಳುಗಿಸಿ ಡಿಪ್ ಮಾಡಿರ್ತೀರಾ ನೀವು? ಇಲ್ಲ, ನಾವು ಕುಕ್ಕರ್ ಅಲ್ಲಿ ಯಾವತ್ತಿದ್ರು ಏನಾದ್ರು ಬೇಯಿಸುವಾಗ, ಇವಾಗ ಈ ಬೌಲ್ ಇದೆ, ಈ ಬೌಲ್ ಕೆಳಗೆ ನೀರ್ ಹಾಕ್ಬಿಟ್ಟು, ಇದು ಡೈರೆಕ್ಟ್ ಆಗಿ ನೀರ್ ಹಾಕಲ್ಲ. ಸೊ ಇಟ್ಸ್ ಸ್ಟೀಮ್ ಬೇಸಿಕಲಿ. ಹೌದು, ಕೆಳಗೆ ನೀರ್ ಹಾಕ್ಬಿಟ್ಟು ಒಂದು ಪ್ಲೇಟ್ ಇರುತ್ತೆ, ಆ ಪ್ಲೇಟ್ ಮೇಲೆ ಈ ಬೌಲ್ ಇಡ್ತೀವಿ, ಆಮೇಲೆ ಸ್ಟೀಮ್ ತರಿಸ್ತೀವಿ. ಸೊ ಬೇಸಿಕಲಿ ಇದು ನೀರಲ್ಲಿ ಮುಳುಗಿರಲ್ಲ ಬಾಳೆಹಣ್ಣು, ಸ್ಟೀಮ್ ಅಲ್ಲಿ ಬೆಂದಿರೋದು ಇದು ಅಲ್ವಾ, ಹಬೆಯಲ್ಲಿ ಇದಾಗಿದೆ. ಇವಾಗ ಇದು ಇದ್ರಲ್ಲಿ ಹಾಕಿ. ಓ ಸೋ ನೈಸ್. ಹೌದು, ಇದಕ್ಕೆ ತೆಂಗಿನಕಾಯಿ ಹಾಲು. ಹೌದು, ಇದು ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ. ಕ್ರೀಮ್ ತರನೇ ಇದೆ ಸರ್, ಅಂದ್ರೆ ಅಷ್ಟು ಆ ಕನ್ಸಿಸ್ಟೆನ್ಸಿಲಿ ಇರ್ಬೇಕಾದು. ಹೌದು, ಆಕ್ಚುಲಿ ನಾವು ಮನೆಯಲ್ಲೇ ತೆಂಗಿನ ಹಾಲು ಮಾಡುವಾಗ ಬಹಳ ಕಡಿಮೆ ನೀರ್ ಹಾಕೊಂಡು ಮಾಡ್ತೀವಿ. ಓಕೆ, ಜಾಸ್ತಿ ನೀರ್ ಇರಬಾರ್ದು. ಓಕೆ, ಇದು ಕಾಯಿ ಹಾಲಲ್ಲಿ ಒಂದ್ ಸ್ವಲ್ಪ ಹೊತ್ತು ಬೇಯಬೇಕು. ಇದಕ್ಕೆ ನಾವು ಬೆಲ್ಲದ ಪಾಕ, ಇರುತ್ತೆ. ಹೆಂಗೆ ಸರ್ ಕುಕಿಂಗ್ ಅಂದ್ರೆ ಮೊದಲು ಪ್ರಾಕ್ಟೀಸ್ ಅಂದ್ರೆ ಲೈಕ್ ಬ್ಯಾಚುಲರ್ ಟೈಮ್ ಅಲ್ಲಿ ರೂಮ್ಸ್ ಅಲ್ಲಿ ಇರ್ತಾ ಇದ್ರಾ, ಕಲ್ತ್ರಾ, ಅಥವಾ ಆಸಕ್ತಿ ಇತ್ತ ಅದ್ರ ಮೇಲೆ ಏನಾರು? ನಿಮ್ಗೊಂದು ಜೀವನದ ಸತ್ಯ ಹೇಳ್ತೀನಿ. ಎಸ್ ಸರ್ ಪ್ಲೀಸ್. ಅಡಿಗೆ ಮನೆಗೆ ಹೋಗ್ತಾ ಇದ್ದೆ, ಅಮ್ಮ ಅವಾಗ ಕರಿತಾ ಇದ್ರು, ಸುಮ್ನೆ ಏನೋ ತೆಂಗಿನಕಾಯಿ ತುರ್ಕೊಡೋದು. ಅದೇ ಡಿಸ್ಟೆನ್ಸ್ ಎಜುಕೇಶನ್ ಒಂದ್ ಸ್ವಲ್ಪ ನಡೀತಾ ಇರುತ್ತೆ. ಹೌದು, ಅದು ನಡೀತಾ ಇತ್ತು. ಕರೆಸ್ಪಾಂಡೆನ್ಸ್ ಅಲ್ಲೆಲ್ಲ ನಡೀತಾ. ತೆಂಗಿನಕಾಯಿ ತುರಿಯೋದು ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಕ ನಾವೇ ತುರಿಬೇಕಾಗ್ತಾ ಇತ್ತು. ಬಟ್ ನಿಜವಾಗ್ಲೂ ಅಡಿಗೆ ಮಾಡೋದು ಅಂತ ಶುರು ಮಾಡಿದ್ದು ಮದುವೆ ಆದ್ಮೇಲೆನೆ. ನನಗೂ ಅಷ್ಟು ಅಡಿಗೆ ಬರ್ತಿರ್ಲಿಲ್ಲ. ಇಬ್ರು ಆಲ್ಮೋಸ್ಟ್ ಒಟ್ಟಿಗೆ ಅದನ್ನ ಡಿಸ್ಕವರಿ ಆಫ್ ಇಂಡಿಯಾ. ಸೊ ಇಬ್ರು ಮದ್ವೆ ಆದ್ರೆ ಹೊಸದಾಗಿ ಏನೋ ಕಲ್ತ್ರಲ್ಲ, ಅವಾಗ ಏನ್ ಮಾಡಿದ್ ಮೊದಲನೇ ಡಿಶ್? ನಮ್ಮಿಬ್ರಿಗೂ ತುಂಬಾ ನೆನಪು ಮಾಡ್ಕೊಂಡು ನಗಾಡುವಂತ ಸಂಗತಿ ಅಂದ್ರೆ ಸಾಮಾನ್ ತರ್ಲಿಕ್ಕೆ ಅಂತ ಅಂಗಡಿಗೆ ಹೋದ್ವಿ. ಏನೇನ್ ಬೇಕು ಅಂತ ಅಟ್ಲೀಸ್ಟ್ ನನಗೆ ಒಂದು ಐಡಿಯಾ ಇತ್ತು, ಇಂಗ್ರೀಡಿಯೆಂಟ್ಸ್ ಏನೇನು ಅಂತ. ಎಷ್ಟೆಷ್ಟು ತರಬೇಕು ಅನ್ನೋದು ಅಂದಾಜೇ ಇರ್ಲಿಲ್ಲ ಇಬ್ರಿಗೂನು. ಸಾಸಿವೆ ಎಷ್ಟು ಹೇಳ್ಬೇಕು, ಜೀರಿಗೆ ಎಷ್ಟು ಹೇಳ್ಬೇಕು, ಎಷ್ಟು ಹೇಳಿದ್ರೆ ಎಷ್ಟು ಕೊಡ್ತಾರೆ ಅಂತ. ಕಡೆಗೆ ಅಂಗಡಿಯವರೇ ನಕ್ಬಿಟ್ಟು, ಯಾಕೆಲ್ಲ ಬರೀ 100 ಗ್ರಾಮ್ ಹಂಗ್ ತಗೊಂಡ್ರ? ಇವ್ರು ಸಾಸಿವೆ ಅರ್ಧ ಕೆಜಿ ಕೊಡಿ ಅಂದೆ ನಾನು. ಅರ್ಧ ಕೆಜಿನ 1 ಕೆಜಿನ ಹಂಗೆ ಹೇಳಿದ್ರು. ಕೆಜಿ ಗಟ್ಲೆ ನಮ್ಮ ನೋಡ್ಬಿಟ್ಟು ಈ ನಗಕ್ ಶುರು ಮಾಡ್ದ. ಯಾವ್ದು ಹೋಟ್ಲ್ ಇಟ್ಟಿದ್ದೀರ? ಮತ್ತೆ ಅವರೇ ಹೇಳಿದ್ರು, ನೀವಿಬ್ರೇನಾ ಅದು ಇದು ಅಂತ ಒಂದೆರಡು ಕ್ವೆಶ್ಚನ್ ಕೇಳ್ಬಿಟ್ಟು 9 ಬ್ಲಾಕ್ ಅಲ್ಲಿ ಒಂದು ಅಂಗಡಿ ಇದೆ, ಇವತ್ತು ಅಲ್ಲಿಂದಾನೇ ತರ್ತೀವಿ. ಅವರು ಆವಾಗ ಸೂಪರ್ ಮಾರ್ಕೆಟ್ ತರ ಇರ್ತಿರ್ಲಿಲ್ಲ, ನಾವು ಚೀಟಿ ಕೊಟ್ರೆ ಅವ್ರು ಕೊಡೋರು. ಸೊ ಅವ್ರು ಹೇಳಿದ್ರು, ನೀವಿಬ್ರೇನಾ, ಸರಿ ಏನ್ ಬೇಕು ಹೇಳಿ, ಎಷ್ಟು ಅಂತ ನಾನ್ ಕೊಡ್ತೀನಿ ಅಂತ ಹೇಳಿ. ಎಸ್, ಇದು ಏನ್ ಸರ್ ಇದು ರೆಡಿನಾ? ಬೆಲ್ಲದ ಪಾಕ? ಬೆಲ್ಲದ ಪಾಕ ರೆಡಿ. ಕಾಯಿ ಹಾಲಲ್ಲಿ ಬೆಂದಿರುವ ಬಾಳೆಹಣ್ಣಿನ ತುಂಡುಗಳಿಗೆ ಬೆಲ್ಲದ ಪಾಕವನ್ನ ಹಾಕ್ತಾ ಇದ್ದೀನಿ. ಈಗ ಪಾಕ ಪರಿಪಕ್ವವಾಗಿ ಕೂತ್ಕೊಂತ ಇದೆ. ಸರ್ ಈಗ ಇದರ ಹೆಸರು ಡಿರೈವ್ ಆಗಿದ್ದು ಎಲ್ಲಿ ಅಂತ ಏನಾದ್ರು ಮ್ಯಾಟರ್ ಗೊತ್ತಿದೆ ಸರ್ ನಿಮ್ಗೆ? ರಂಭಾ ಪಾಕ ಅಂತಾನೆ ಯಾಕೆ ಆಯ್ತು ಇದಕ್ಕೆ ಇದು ಹೆಸರು? ಮೀನಾ ಪಾಕ, ರೋಜಾ ಪಾಕ ಅಂತ ಯಾಕೆ ಆಗ್ಲಿಲ್ಲ? ಗೊತ್ತಿಲ್ಲ. ಇದ್ರ ಮೇಲಿಂದ ಆನಂದ ಪಾಕ ಅಂತ ಇಡೋಣ. ಎಷ್ಟು ಖುಷಿ ಆಯ್ತು ತಿಂದು, ಎಷ್ಟು ಆನಂದವಾಯಿತು. ಗೊತ್ತಿಲ್ಲ ನಿಜವಾಗ್ಲೂ, ಆದ್ರೆ ಇತಿಹಾಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ಉಡುಪಿ ಹೋಟೆಲ್ಗಳು, ಉಡುಪಿಯ ಕ್ವಿಝಿನ್ ಎಷ್ಟು ಫೇಮಸ್ ಆಗಿದೆಯೋ ಅದೇ ತರ ಉಡುಪಿಯಲ್ಲಿ ಕೆಲವು ಐಟಮ್ಗಳು ಅಲ್ಲಿಯ ಲೋಕಲ್ ಐಟಮ್ಗಳು. ಇದು ಒನ್ ಆಫ್ ದೆಮ್. ಈಗ ರಂಭಾ ಪಾಕ ತಯಾರಾಗಿದೆ. ಇದು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಒಂದಷ್ಟು ಅದರ ಮೇಲೆ. ಇದು ಜೀರಿಗೆ ಪೌಡ್ರು. ಇದು ಕೇರಳ ಟ್ವಿಸ್ಟ್.
ಇದು ಶುಂಠಿ ಪುಡಿ, ಒಣಶುಂಠಿ ಪುಡಿ. ಒಣ ಶುಂಠಿ ಪುಡಿ. ಒಣ ಶುಂಠಿ ಪುಡಿ. ನಮ್ಮ ಇಂಡಿಯನ್ ಡಿಶಸ್ ಅಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜೀರಿಗೆ ಪುಡಿ ನಿಮ್ಗೆ ಸಿದ್ಧ. ಓ ಸೂಪರ್. ಮೇಡಮ್ಗೆ ಫಸ್ಟ್. ಬಿಸಿ ಇದೆಯಾ ಗೊತ್ತಿಲ್ಲ, ತಿನ್ ನೋಡಿ. ಮಾಡಿಕೊಡು. ಸಾಕಾ? ಏನ್ ಸರ್ ಎಕ್ಸ್ಪ್ರೆಷನ್ ಈ ತರ ಇದೆ? ನೀವು ಹಂಗ್ ಮಾಡ್ಬೇಕಾಗಿತ್ತು, ಅವರು ಮಾಡಿಲ್ಲ. ಪುಣ್ಯ ಮಾಡಿಲ್ಲ. ಪುಣ್ಯ ಯಾವಾಗ್ಲೂ ಇಲ್ಲ, ನಿಜ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ. ಅಲ್ಲ, ಜಗಳ ಮಾತು ಬೇರೆ. ನಾನ್ ಟೇಸ್ಟ್ ಮಾಡ್ತೀನಿ ಈಗ. ರಂಭಾ ಪಾಕಂ. ಆಹಾ, ಏನ್ ಮಜಾ ಇದೆ ಸರ್ ಇದು. ಒನ್ ಆಫ್ ಇಟ್ಸ್ ಕೈಂಡ್. ನಿಜವಾಗ ನಾನು ಸೂಪರ್ ಆಗಿದ್ರೆ ನಿಜವಾಗ್ಲೂ ಟಾವ್ ಹೊಡ್ಕೊಂಡು ತಿನ್ನಂಗಿದೆ ಸರ್. ಈ ಒಂದು ರಂಭಾ ಪಾಕ ಎಷ್ಟು ಕ್ವಿಕ್ ಆಗಿ, ಎಷ್ಟು ಚೆನ್ನಾಗಿ ಅಂದ್ರೆ ಮಿನಿಮಮ್ ಐಟಮ್ ಇಂದ ಮ್ಯಾಕ್ಸಿಮಮ್ ಡೆಲಿಷಿಯಸ್ ಆಗಿರುವಂತ ಒಂದು ಐಟಮ್ ರಂಭಾ ಪಾಕ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಈ ರಂಭಾ ಪಾಕ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ರಂಭಾ ಪಾಕ ಮಾಡುವ ವಿಧಾನ: ಮೊದಲಿಗೆ ಬೇಯಿಸಿಕೊಂಡಂತಹ ನೇಂದ್ರ ಬಾಳೆಹಣ್ಣನ್ನು ಒಂದು ಬಾಣ್ಲಿಗೆ ಹಾಕಿಕೊಂಡು ನಂತರ ತೆಂಗಿನಕಾಯಿ ಹಾಲನ್ನು ಹಾಕಿಕೊಂಡು ಬೇಯಿಸಿಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಹಾಗೂ ನೀರನ್ನ ಹಾಕಿಕೊಂಡು ಪಾಕವನ್ನ ಮಾಡಿಕೊಳ್ಳಿ. ನಂತರ ಬೆಂದಿರುವಂತಹ ಬಾಳೆಹಣ್ಣಿಗೆ ಪಾಕವನ್ನು ಸೇರಿಸಿಕೊಂಡು ಬೇಯಿಸಿಕೊಳ್ಳಿ. ಬೌಲ್ಗೆ ಹಾಕಿಕೊಂಡು ಏಲಕ್ಕಿ ಪುಡಿ, ಜೀರಿಗೆ ಪುಡಿ, ಶುಂಠಿ ಪುಡಿಯನ್ನ ಸೇರಿಸಿಕೊಂಡರೆ ರಂಭಾ ಪಾಕ ರೆಡಿ. ನಿಮ್ಮ ಒಂದು ಲವ್ ಸ್ಟೋರಿ ಏನ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು, ಲೈಬ್ರರಿಲಿ ನಿಂತಿದೆ ಕತೆ, ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಮೇಡಮ್ ನೇಚರ್ ಯಾವ ತರ ಇತ್ತು ಅಲ್ಲಿ ಸರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ನೀವು ನನಗೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದಾಗ ಒಂದ್ ಸ್ವಲ್ಪ ರಿಸರ್ವ್ಡ್ ಆಗಿದ್ದೆ. ಜೀವನದ ಪರಿಸ್ಥಿತಿ ಹಾಗಿತ್ತು ಆಗಿನ ಕಾಲದಲ್ಲಿ. ನಾನು ಒಂದು ರೀತಿಯಲ್ಲಿ ಒಂದು ಸಾಧನೆ ಏನೋ ಮಾಡ್ಲೇಬೇಕು ಅಂತ ಅನ್ಕೊಂಡು ಬಂದವನು ಯೂನಿವರ್ಸಿಟಿಗೆ. ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದದೇ ಇದ್ರು ಕೂಡ ಇಂಗ್ಲಿಷ್ MA ಮಾಡೋದಕ್ಕೆ ಬಂದಿದ್ದೆ. ಹಂಗಾಗಿ ಓದುದ್ರ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದೆ. ಯಾಕಂದ್ರೆ ಕೈಲರಿತಾ ಇರ್ಲಿಲ್ಲ ಸ್ವಾಮಿ. ಇಂಗ್ಲಿಷ್ ಪುಸ್ತಕಗಳನ್ನ ಓದೋದಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತಾ ಇತ್ತು. ಹಾಗಾಗಿ ಕೈಲರಿತಾ ಇರ್ಲಿಲ್ಲ. ಇವರೆಲ್ಲ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ ಬಂದವರು. ವರ್ಡ್ಸ್ ವರ್ತ್ ಇಂದು ಒಂದು ಪೋಯಮ್ ಇದೆ, ಸಾಲಿಟರಿ ರೀಪರ್ ಅಂತ. ನಾನು ಯಾವಾಗ್ಲೂ ಒಬ್ನೇ ಓಡಾಡ್ತಾ ಇದ್ದೆ ಕ್ಯಾಂಪಸ್ ಅಲ್ಲಿ. ಇವಳು ಮೇಲಿಂದ ನಿಂತ್ಕೊಂಡು ಅಲ್ಲಿ ನಾನು ಕೆಳಗಡೆ ಹೋಗ್ತಾ ಇದ್ರೆ ಸಾಲಿಟರಿ ಕ್ರೀಪರ್ ಅಂತ ಕರೆಯೋಳು. ನನಗೆ ಒಂಥರ, ನಾವೊಂದು ಗುಂಪು ಇದ್ವಿ, 6 ಜನ ಹುಡುಗಿಯರು, ಜೂನಿಯರ್ಸ್ ಆಗಿದ್ದು ಕ್ಯಾಂಪಸ್ ಅಲ್ಲಿ ಹೊಸದಾಗಿ ಎಂಟ್ರಿ ಹೊಡೆದು ಬಂದ್ರು ಕೂಡ ಒಂಥರ 6 ಜನ ಬಿಂದಾಸ್ ಆಗಿದ್ವಿ. ಸೊ ಸೀನಿಯರ್ಸ್ ಎಲ್ಲ ಸೇರ್ಕೊಂಡೆ ನಮಗೆ ಆಮೇಲೆ ತಿಳಿದು ಬಂದಿದ್ದು, ನಮಗೆ ಕ್ಯಾಂಪಸ್ ಅಲ್ಲಿ ಇರುವಾಗ್ಲೇ ನಮಗೆ ಸೂಪರ್ 6 ಅಂತ ಒಂದು ಹೆಸರಿಟ್ಟಿದ್ರು. ಸೊ ಇವ್ರು ತುಂಬಾ ನನ್ಗೆ ಇರಿಟೇಟ್ ಆಗೋದ್ರಲ್ಲ. ಸೊ ಯಾವಾಗ್ಲೂ ರೇಗಿಸಕ್ಕೆ ನೋಡ್ತಿದ್ದೆ. ಏನೇನು ಅವ್ರಿಗೆ ಇರಿಟೇಟ್ ಆಗುತ್ತೆ ಅನ್ಸಿದ್ರೆ ಅದೆಲ್ಲವೂ ಮಾಡ್ತಿದ್ದೆ. ಅಲ್ಲ, ಈ ತರ ಇರುವಾಗ ಗಡ್ಡ ಬಿಟ್ಕೊಂಡಿರ್ತಿದ್ರು ಯಾವಾಗ್ಲೂ ಆ ಟೈಮಲ್ಲಿ ಸ್ಟೂಡೆಂಟ್. ಯಾವಾಗ್ಲೂ ಇಷ್ಟ ಆದ್ಮೇಲೆ ನನಗೂ ತುಂಬಾ ಇಷ್ಟ ಆಗ್ತಿತ್ತು. ಸೊ ನನ್ನ ಇಷ್ಟದ ಮೇರೆಗೆ 15 ವರ್ಷ ಹಾಗೆ ಇದ್ರು ಮದುವೆ ಆದ್ಮೇಲೆ. ಕಬೀರ್ ಬೇಡಿನ. ಬಟ್ ಆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹೇಳಿದಾಗ ಇಷ್ಟ ಆಗ್ತಿರ್ಲಿಲ್ವಲ್ಲ. ಸೊ ಒಂದ್ ದಿವಸ ರೇಗ್ಸಕ್ಕೆ ಅಂತಾನೆ, ಏನಿದು ವಿಶ್ವಾಮಿತ್ರನ್ ತರ ಗಡ್ಡ ಇಟ್ಕೊಂಡು ಓಡಾಡ್ತೀಯಾ ಅಂತ ಅಂದೆ. ಏನ್ ಹೇಳಿದಿ ನೀನ್ ಅದಕ್ಕೆ? ನಾನು ವಿಶ್ವಾಮಿತ್ರ ಆದ್ರೆ ನೀನು ಮೇನಕ ಆಗ್ತೀಯಾ ಅಂತ. ಇನ್ಯಾವ ತರ ಟೈಮಲ್ಲೆಲ್ಲ ಅವ್ರಿಗೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ರಿ ನೀವು ಓದೋವಾಗ್ಲಾ, ಅಥವಾ ನಿಮ್ಮ ಹಾಬೀಸ್ ಇತ್ತಾ ಸರ್ ನಿಮ್ ಬೇರೆ ಏನೇನಾರು ಆ ಟೈಮಲ್ಲಿ? ಏನೋ ಸಿಂಗಿಂಗು, ಸೈಕ್ಲಿಂಗು, ಆ ತರದ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅದಕ್ಕೆ ಇವರು ರಿಂಗ್ ಲೀಡರ್ ಆಗಿ ಏನಾದ್ರು ಇಂಟರ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಷನ್ಸ್ ಮತ್ತೊಂದು ಏನಾದ್ರು ಇದ್ರೆ ಡಿಪಾರ್ಟ್ಮೆಂಟ್ ಇಂದ ಟೀಮ್ ಅನ್ನ ಒಟ್ಟು ಮಾಡಿ ಪ್ರೋಗ್ರಾಮ್ಸ್ ರೆಡಿ ಮಾಡೋರು. ಒಂದು ಟೀಮ್ ಆಗಿ ಏನೋ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಇಂಟರ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಷನ್ ಅದಕ್ಕೆ ಇದಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ವಿ. ಇವ್ರು ಬಂದು ಕೋಲ್ ಹಾಕೋದು.
ಡ್ರಾಮಾ ಪ್ರಾಕ್ಟೀಸ್ ಸರ್ ಅಲ್ಲಿ ಏನಾದ್ರೂ music, ಹೇಳಿ ಏನಾದ್ರೂ music. ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೆ ಅದನ್ನ. ಪ್ರಾಕ್ಟೀಸ್ ಅನ್ನ ಮಧ್ಯದಲ್ಲಿ ಡಿಸ್ಟ್ರಾಕ್ಟ್ ಆಗೋ ಹಾಗೆ, ಬೇರೆಯವರೆಲ್ಲ ನಗುವ ಹಾಗೆ. ಮ್ಯೂಸಿಕ್ ಅಂತಂದ್ರೆ ನೀವೇನಾರು ನುಡಿಸ್ತಾ ಇದ್ರ ಸರ್ ನೀವು, ಅಥವಾ ಹಾಡ್ತಾ ಇದ್ರಿ? ಓಕೆ, ಬೇರೆ ಏನಾರು ನಾನು ಮೃದಂಗ ನುಡಿಸ್ತಾ ಇದ್ದೆ. ಓ, ಮೃದಂಗ ನುಡಿಸ್ತಾ ಇದ್ರ? ನಾನು ಮೃದಂಗ ನುಡಿಸ್ತಾ ನೀವು ಇದ್ದೆ. ಮೃದಂಗ ನುಡಿಸೋವಾಗ ನೀವು ಅಡ್ಡಿನಾ? ಅಯ್ಯೋ, ಆರಾಧಿಸುವೆ ಮದನಾರಿ ಟ್ಯಾವ್. ಅಲ್ಲ ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಅಣ್ಣವ್ರು ಅದ್ರಲ್ಲಿ ಮೃದಂಗ ನುಡಿಸಿದಾರಲ್ಲ, ಆ ಆಂಗಲ್ ಇಟ್ಕೊಂಡು ಹೇಳ್ದೆ ಸರ್. ಅದ್ರಲ್ಲಿ ಮತ್ತೆ ಇದೇ ಹಾಡಾಗಿತ್ತು ಆಕ್ಚುಲಿ, ನನಗೆ ಗೊತ್ತಿಲ್ಲ. ಈಗ ನಾವೇನ್ ಮಾಡೋಣ ಗೊತ್ತಾ ಸರ್, ಸುಮ್ನೆ ಒಂದು ತಮಾಷೆ ಟಾಸ್ ತರ ಮಾಡೋಣ. ಸೊ ವೈ ನಾಟ್ ಇಲ್ಲ ಒಂದು ಪ್ರಪೋಸಲ್ ಆಗ್ಬಾರ್ದು, ಮಾಡೋಣ ಅದನ್ನ ಡಿಫ್ರೆಂಟ್ ಆಗೇ ಮಾಡೋಣ ಅಂತ ನಂಗೆ ಅನಿಸ್ತಾ ಇದೆ. ಸೊ ಮೇಡಮ್, ನೀವು ಅವ್ರು ಪ್ರಪೋಸ್ ಮಾಡ್ತಾರೆ ಆ ಮೃದಂಗದ ಮೂಲಕನೋ, ಅಥವಾ ನೀವು ಅವ್ರಿಗೆ ಹಿಂಗೆ ಪ್ರಪೋಸ್ ಮಾಡ್ಬೋದು? ನೀವು ಒಂದು ಐಡಿಯಾ ಕೊಡಿ ಇವಾಗ. ಓಕೆ, ನಾನು ಪೇಂಟಿಂಗ್ ಮಾಡ್ತೀನಿ, ಪೇಂಟಿಂಗ್ ಮೂಲಕ ಪ್ರಪೋಸ್ ಮಾಡ್ತೀನಿ. ನೋಡೋಣ ಯಾವ ತರ ಅಂತ. ಬರ್ಲಿ ಪ್ರಾಪರ್ಟೀಸ್ ಪ್ಲೀಸ್. ಎಸ್ ಸರ್, ರೆಡಿ. ನಿಮ್ಮ ಹಾಡ್ ಸ್ಟಾರ್ಟ್ ಆಗ್ಲಿ, ಮೇಡಮ್ ಪೇಂಟಿಂಗ್ ಸ್ಟಾರ್ಟ್ ಆಗ್ಲಿ. ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆದರಿಸೋ ನೀ ದಯೆ ತೋರಿ, ಆರಾಧಿಸುವೆ ಮದನಾರಿ. ತಕದೆ ಮಿತಕ ಜಂಡು, ತಕದೆ ಮಿತಕ ಜಂಡು, ತಕದೆ ಮಿತಕ ಜಂಡು, ತದಿಗೆ ನ ತೊಂ, 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 ತದಿಗೆ ನ ತೊಂ. ಇವಾಗ ನೋಡ್ಬೋದಾ? ಅಲ್ಲ, ಅವ್ರೇನೋ ಟಿವಿ ಆರ್ಟಿಸ್ಟು, ಸ್ವಲ್ಪ ಅವ್ರಿಗೆ ಕ್ಯಾಮ್ರಾ ಟೆನ್ಷನ್ ಇಲ್ಲ. ನನಗೂ ಅವ್ರೇನೋ 30 years ಆದ್ಮೇಲೆ ಪ್ರಪೋಸ್ ಮಾಡ್ತಾ ಇರೋದೊಂದು, ಕ್ಯಾಮ್ರಾ ಒಂದು, ಆಡಿಯನ್ಸ್ ಒಂದು, ಸ್ವಲ್ಪ ಟೆನ್ಷನ್ ಆಯ್ತು. ಓಕೆ, ಬಟ್ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಮೇಡಮ್, ಯಾಕೆ ಇದನ್ನ ಬರೆದ್ರಿ ಹೇಳಿ ನನಗೆ. ಇವಾಗ ನಾನು ಹೇಳ್ತಾ ಇರೋ ಹಾಗೆ, ಫ್ರಮ್ ದ ಬಿಗಿನಿಂಗ್ ನಾವು ಇಷ್ಟಪಟ್ಟಾಗದಿಂದ, ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡಾಗದಿಂದ, ನಾನು ದೇವರಾಣಿಗೂ ನನ್ನ ಅಪ್ಪನಿಗೆ ಈ ಹುಡುಗ ನನ್ಗಿಷ್ಟ, ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳೇ ಇರ್ಲಿಲ್ಲ. ಹೇಳಿದಾಗ ಇವ್ರು ನನ್ಗಿಷ್ಟ, ಸಹಜೀವನ ಮಾಡೋಣ ಅಂತ ಅನಿಸ್ತಾ ಇದೆ, ಲಾಂಗ್ ಟರ್ಮ್ ಒಟ್ಟಿಗಿರೋಣ ಅಂತ ಅನಿಸ್ತಾ ಇದೆ, ಮದುವೆ ಬಗ್ಗೆ ಇನ್ನೂ ನನಗೆ ಗೊತ್ತಿಲ್ಲ. ಇದೇ ತರ ನಾನು ನನ್ನ ಅಪ್ಪನಿಗೆ ಹೇಳಿದ್ದು ರವಿ ಅವ್ರ ಬಗ್ಗೆ. ಬಟ್ ಅದಾದ್ಮೇಲೆ ಮದುವೆ ಒಂದು ಆಗ್ಲೇಬೇಕು, ಒಟ್ಟಿಗಿರ್ಬೇಕು ಅಂದ್ರೆ ಅಂತ ಅನ್ಕೊಂಡು ಮದುವೆ ಅಂತ ಅನ್ಕೊಂಡ್ವಿ. ಬಟ್ ಆಲ್ವೇಸ್ ನಾವು ನಂಬಿದ್ದು, ನಾವು ಫ್ರೆಂಡ್ಸ್ ಆಗಿ ಜಗಳ ಆಡ್ಕೊಂಡ್ವಿ, ಬಟ್ ಆಮೇಲೆ 3 years ಕಾದ್ವಿ ಮದ್ವೆ ಮಾಡ್ಕೊಳಕ್ಕೆ. ಫ್ರೆಂಡ್ಸ್ ಆಗಿದ್ವಿ, ಫ್ರೆಂಡ್ಸ್ ಆಗೇ ಇರೋಣ ಅಂತ ನಂಬಿ ಜೀವನ ನಡೆಸ್ತಾ ಇದ್ವಿ. ಗಂಡ ಹೆಂಡತಿ ಒಂದು ಲೇಬಲ್ ಅದು, ಬಟ್ ಯಾವಾಗ್ಲೂ ಈ ತರ ಇರ್ಬೇಕು ಅಂತ ಅನ್ಕೊಂಡಿರೋದು. ಬ್ಯೂಟಿಫುಲ್. ಈಗ ಏನಂತಂದ್ರೆ, ಈಗ ಅದನ್ನ ಕೊಟ್ಟು ನೀವು ಪ್ರಪೋಸ್ ಮಾಡಿ 30 years ತುಂಬಾ ಜಗಳಗಳು ಮಾಡ್ತಾ ಇದ್ವಿ, ಬಟ್ ಖುಷಿಯಾಗಿದ್ವಿ, ನಡ್ಸ್ಕೊಂಡ್ ಬಂದ್ವಿ, ಚೆನ್ನಾಗಿ ಒಬ್ರಿಗೊಬ್ರು ಇದೀವಿ ಅಂತ ಅನ್ಕೊಂಡು ನಡ್ಕೊಂಡ್ ಬಂದ್ವಿ. ಇದೇ ರೀತಿಯಲ್ಲಿ ಇನ್ನೊಂದು 30 years ಇರೋಣ. ಸೋ ಸ್ವೀಟ್. ನಿಮ್ಮ ಅದ್ಭುತವಾದಂತ 2 ತುಂಬಾ ಪ್ರಿಷಿಯಸ್ ಟ್ಯಾಲೆಂಟ್ಸ್ ಇದು. ಆನ್ ಸ್ಪಾಟ್ ಪೇಂಟಿಂಗ್ ಮಾಡೋದಂದ್ರೇನು, ಆನ್ ಸ್ಪಾಟ್ ನೀವು ಮೃದಂಗ ನುಡಿಸಿದ್ದೇನೋ, ನಮಗಂತೂ ತುಂಬಾ ಡಿಫರೆಂಟ್ ಆಗಿತ್ತು. ಈಗ ಮೇಡಮ್ಮು ಒಂದು ಡಿಶ್ನ ನಿಮಗೆ ಮಾಡ್ಕೊಡ್ತಾರೆ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಇವತ್ತು ಡಿಶ್ ಸರ್ಗೋಸ್ಕರ? ಈ ಶೋಗೆ ಅಂತ ಹೇಳಿ ನಾನು ಒಂದು ಆಂಧ್ರ ಡಿಶ್ ತಗೊಂಡ್ ಬಂದಿದ್ದೀನಿ. ಸೂಪರ್. ಸೊ ಗಸಗಸೆ ಕರಿ ಮಾಡೋಣ. ಮೇನ್ ಇಂಗ್ರೀಡಿಯೆಂಟ್ ಗಸಗಸೆ, ಇದ್ರದ್ದು ಕರಿ ಮಾಡ್ತಿರೋದು. ಸೊ ಇದಕ್ಕೆ ಸ್ವಲ್ಪ ಗ್ರೇವಿ ತರ ಹೊಂದ್ಕೊಂಡು ಸ್ವಲ್ಪ ಬಾಡಿ ಬರ್ಲಿಕ್ಕೆ ನಿಮ್ಗೆ ಈರುಳ್ಳಿ ಅಂಡ್ ಖಾರ ಚೆನ್ನಾಗಿ ತಿಂತೀವಿ ನಾವು. ಸೊ ಅದಕ್ಕೆ ತಕ್ಕಷ್ಟು ಹಸಿಮೆಣಸು, ಖಾರದ ಪುಡಿನೂ ಹಾಕ್ತಿವಿ, ಒಗ್ಗರಣೆಯಲ್ಲಿ ಜೀರಿಗೆ ಹಾಕ್ತಿವಿ, ಅರಿಶಿನ, ಮತ್ತೆ ಗಸಗಸೆ ಜೊತೆ ರುಬ್ಕೊಳ್ಳಕ್ಕೆ ನಮ್ಗೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಮತ್ತೆ ಸ್ಪೈಸಸ್ ಇದೆ, ಚಕ್ಕೆ ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಾರ್ಟ್ ಮಾಡೋದು ಫಸ್ಟ್ ನಾವು ಇದನ್ನ ರುಬ್ಕೊಳ್ಬೇಕು. ಇದು ಗಸಗಸೆ ಮತ್ತೆ ಅದರ ಜೊತೆ ಈ ಹೋಲ್ ಸ್ಪೈಸಸ್ ಅನ್ನ ಮಿಕ್ಸಿಗೆ ಹಾಕೋಣ. ಗಸಗಸೆ ಮತ್ತು ಚಕ್ಕೆನ ಫಸ್ಟ್ ರುಬ್ಕೊಂತಾ ಇದ್ದಾರೆ. ಇವಾಗ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಣ. ಈಗ ನೀವು ಇದಕ್ಕೆ ಹಾಕೊಂತೀರಾ ಅಥವಾ ನಿಮ್ ಸಪರೇಟ್? ಇದಕ್ಕೆ ಹಾಕೋ. ಅದಕ್ಕೆ ಹಾಕೋತೀರಾ? ಹಾ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬೋಣ.
ಒಂದು ಅರ್ಧ ಲೋಟ ಅಷ್ಟಾಯ್ತಲ್ಲ? ಅಷ್ಟು ಇಲ್ಲ. ಓಕೆ, ಅಷ್ಟಿಲ್ಲ. ಎಸ್, ಇವಾಗ ಈ ಪೇಸ್ಟ್ ರೆಡಿ ಆಗಿದೆ. ಓಕೆ, ವಿ ಕ್ಯಾನ್ ಬಾಣಲೆ ತಗೊಳ್ಳಿ. ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ವಿಟಮಿನ್ ಎ, ಡಿ, ಇ ಮತ್ತು ಕೆ ಇಂದ ಸಮೃದ್ಧಿ ಆಗಿದೆ. ಯಾವಾಗ್ಲೂ ಆಯಿಲ್ ನಲ್ಲಿ ಇರುವಂತ ವಿಟಮಿನ್ ನಾವು ಅಡಿಗೆ ಮಾಡುವಾಗ ನಶಿಸಿ ಹೋಗುತ್ತೆ. ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ಲಿರುವ ಫಿಯೋನೋ ವಿಟೋ ಪ್ರೊಟೆಕ್ಟ್ ಫಾರ್ಮುಲಾ ಇದನ್ನ ಕಾಪಾಡುವಲ್ಲಿ ಸಹಕರಿಸುತ್ತೆ. ಇದರಿಂದಾಗಿ 50% ವಿಟಮಿನ್ಸ್ ಆಯಿಲ್ ನಿಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ವಿಟಮಿನ್ ಸಿಗೋದಂತೂ ಗ್ಯಾರಂಟಿ. ಶೀಲ್ಡ್ ಫಾರ್ ಎ ನ್ಯೂಟ್ರಿಯಸ್ ಮೀಲ್ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್ ಮೇಡಮ್. ಇದು ನಾನು ಮುಂಚೆನೆ ಹೇಳಿದ ಹಾಗೆ ಆಂಧ್ರ ಅಡಿಗೆ, ಸೊ ಸ್ವಲ್ಪ ಧಾರಾಳವಾಗಿ ಎಣ್ಣೆ. ಓ ಖಂಡಿತ. ಸೊ ಇದಕ್ಕೆ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದೀವಿ. ಜೀರಿಗೆ ಜೊತೆ ಖಾರಕ್ಕೆ ತಕ್ಕಷ್ಟು. ಸೊ ಇವಾಗ ಸ್ವಲ್ಪ ಬಿಸಿ ಆಗಿದೆ. ಹಸಿಮೆಣಸು ಘಾಟು ಕೂಡ ಬರ್ತಾ ಇದೆ. ಸೊ ನಾವು ಕೆಮ್ಲಿಕ್ಕೆ ಶುರು ಮಾಡುವ ಮುಂಚೆ ಸ್ವಲ್ಪ ಒಂದು ಈಗ ನಾವು ರುಬ್ಬಿದ ಅಷ್ಟು ಪೇಸ್ಟ್ಗೆ ಅಟ್ಲೀಸ್ಟ್ ಒಂದು 2 ಈರುಳ್ಳಿ ಅಷ್ಟು ಸ್ಲೈಸ್ ಮಾಡ್ಕೊಂಡು, ಅಥವಾ ನೀವು ಕರಿಗೆ ಯೂಶಲಿ ಕಟ್ ಮಾಡ್ಕೊಳ್ತೀವಲ್ಲ ಆ ತರ. ಎಸ್, ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕೋಣ. ಅಂಡ್ ಸೊ ಎಜುಕೇಶನ್ ವೈಸ್ ಎಲ್ಲ ಆಯ್ತು ಸರ್. ಆಮೇಲೆ ನಿಮ್ಮ ಪ್ರೊಫೆಷನ್ ಸಿನಿಮಾಗೆ ನೀವು ಬಂದಿದ್ದಂಗೆ ಮೇಡಮ್, ಆಮೇಲೆ ಏನು ಹೆಂಗೆ ಪ್ರೊಫೆಷನ್ ಏನ್ ತಗೊಂಡ್ರು, ಏನ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಫ್ರಂಟ್ ಅಲ್ಲಿ ತಿಳ್ಕೊಳ್ಳೋಣ. ಮೇಡಮ್ ನೋಡಿ, ನಾವು ಲವ್ ಪ್ರಪೋಸಲ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ. ನಾವು 3 ವರ್ಷ ಕಾದ್ವಿ. ಯಾಕೆ ಗೊತ್ತಾ? ನಮ್ಗೆ ಇಬ್ಬರಲ್ಲೊಬ್ರಿಗೆ ಕೆಲಸ ಸಿಕ್ಲೇಬೇಕು, ಜಾಬ್ ಸಿಕ್ಲೇಬೇಕು, ಆಮೇಲೆನೆ ಮದುವೆ ಅಂತ ನಾವು ತಲೆಯಲ್ಲಿ ಗಟ್ಟಿ ಮಾಡ್ಕೊಂಡಿದ್ವಿ. ವೆರಿ ನೈಸ್, ವೆರಿ ಹೌದು, ಡಿಸೈಡೆಡ್ ಅದು. ಅದು ಯಾಕಂತಂದ್ರೆ ನಮ್ಮ ಕಣ್ಣೆದುರಿಗೇನೆ ತುಂಬಾ ಜನಕ್ಕೆ, ನಮಗೆ ಬಹಳ ಹತ್ತಿರದ ವ್ಯಕ್ತಿಗಳಿಗೆ ತಪ್ಪಲ್ಲ, ಲವ್ ಮ್ಯಾರೇಜ್ ಅಂತ ಮಾಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟು 1 ವರ್ಷದಲ್ಲಿ ಹೊಟ್ಟೆಗೇನು ಗತಿ ಇಲ್ಲದೆ ಇರುವಾಗ ಲವ್ ಗಿವ್ ಎಲ್ಲ ಇದೇ ತರ ಕರೆಕ್ಟೋಗಿರುತ್ತೆ. ಇದು ಕರೆಕ್ಟ್ ಇಲ್ಲ, ಇದು ಕರೆಕ್ಟ್ ಇಲ್ಲ. ಓಕೆ, ಇದು ಕರೆಕ್ಟ್ ಇಲ್ಲ ಅಂತ. ಸ್ಪೆಷಲ್ ಏನಂದ್ರೆ ಫಸ್ಟ್ ಜಾಬ್ ಸಿಕ್ಕಿದ್ದು ಅವ್ರಿಗೆ. ಅವ್ರ ತಂದೆ ಯಾವತ್ತೋ ಒಂದ್ ದಿವಸ ಅವ್ರ ಹತ್ರ ಒಂದು ಎಕ್ಸಾಮ್ ಬರ್ಸಿದ್ರು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು. ಅದು ಜಾಬ್ ಪ್ರೋಸೆಸ್ ಕೈಗೆ ಬರೋದಕ್ಕೆ ಒಂದಷ್ಟು ದಿವಸ ಬೇಕು. ಸೊ ಸೆಂಟ್ರಲ್ ಎಕ್ಸೈಸ್, ಆವಾಗ ಕೇಂದ್ರೀಯ ಅಬಕಾರಿ, ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇರಿದ್ರು. ಅದು ಇವಾಗ ನಾನು ಆಫ್ಟರ್ 30 years ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ ಸ್ವಲ್ಪ ಎಲ್ಲ ದೂರ ನಿಂತ್ಕೊಂಡು ಮಾತಾಡೋಣ. ಅಸಿಸ್ಟೆಂಟ್ ಕಮಿಷನರ್ ಯಾವ್ದ್ರಲ್ಲಿ ಇವಾಗ? GST. ಓ, ನಮ್ ಟೋಕನ್ ಗೆಲ್ಲ ಕಟಾಪ್ ಹಾಕದೆ ನೀವು ಹಂಗಾರೆ? ಓ, ಈ GST ಭಾರಿ ಇದೆ ಮೇಡಮ್. ಇದು ಏನ್ ತಗೊಂಡ್ರೆ GST? ಅದು ಸೆಂಟ್ರಲ್ GST ತಗೊಂಡ್ರೆ GST ನಾ ಅಂತ. ಅದು ಕಸ್ಟಮ್ ಸೆಂಟ್ರಲ್ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು. 2017 ಇಂದ ಅದು ಇವಾಗ GST ಅಂತ ಆಗಿದೆ. GST ಇವಾಗ ಸರ್ವಿಸ್ ಟ್ಯಾಕ್ಸ್ ಇತ್ತಲ್ಲ ಮೊದಲು. ಆವಾಗ ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಎಕ್ಸೈಸ್, ಕಸ್ಟಮ್ಸ್ ಎಲ್ಲ CGST, SGST. ಇವಾಗ ಇಟ್ ಹ್ಯಾಸ್ ಬಿಕಮ್ ದಿಸ್. ಸ್ಟೇಟ್ ಅಲ್ಲೂ ಇದೆ ಮತ್ತೆ ಸೆಂಟ್ರಲ್ಲೂ ಇದೆ. ನಾನು ಸೆಂಟ್ರಲ್ ಗವರ್ಮೆಂಟ್ ಜೊತೆ ಇದ್ದೀನಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈರುಳ್ಳಿ ಫ್ರೈ ಆಗಿ ಆಯ್ತು. ಸೊ ಇವಾಗ ಇದಕ್ಕೆ ನಾನು ಇವಾಗ ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರದ ಪುಡಿ. ಸೊ ರುಬ್ಬಿರೋ ಗಸಗಸೆ ಅದೇನಿತ್ತು ಅದು ಗಾರ್ಲಿಕ್ ಪೇಸ್ಟ್, ಅದನ್ನ ಅದಕ್ಕೆ ಇವಾಗ ಎಲ್ಲ ಹಾಕ್ತಾ ಇದೀರಾ ಇಲ್ಲಿರೋ ಐಟಮ್ ಎಲ್ಲ. ಆವಾಗ ಸ್ವಲ್ಪ ಒಂಚೂರು ಉಪ್ಪು ಫಸ್ಟ್ ಈರುಳ್ಳಿಗೆ ತಕ್ಕಷ್ಟು ಹಾಕೊಂಡೆ. ಇವಾಗ ಇದು ಓವರಾಲ್ ಮಸಾಲೆ ಒಂಚೂರು ನೀರು, ಇನ್ನೊಂದು ಚೂರು ಹಾಕಿ. ಮೇಡಮ್, ಇದು ಲೈಕ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರೊಳಗೆ 3-4 ಬದನೆಕಾಯಿ ಇದ್ದಿದ್ರೆ ನೋಡ್ಲಿಕ್ಕೆ ಬದನೆಕಾಯಿ ಎಣ್ಣೆಗಾಯಿ ತರನು ಕಾಣ್ತಾ ಇದೆ, ಕಾಣ್ಬೋದು. ಚಪಾತಿ ಜೊತೆ ತಿನ್ಬೋದಾ? ಅವಾಗಲೂ ತಿನ್ಬೋದು. ನಾವು ಅನ್ನಕ್ಕೆ ಕಲ್ಸ್ಕೊಂಡು ನೀವು ತುಪ್ಪ ಕಾಂಬಿನೇಷನ್ ಎಲ್ಲ ಹೇಳದ್ಮೇಲೆ ನಂಗೆ ಅದೇ ಬೆಸ್ಟ್ ಅನಿಸ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಚಪಾತಿ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ್ವೈಸ್ ಆಂಧ್ರ ರೈಸ್ ಬೌಲ್, ಗೋದಾವರಿ ನಮ್ಮ ಊರು. ಸೊ ನಾವು ಅನ್ನನೇ ತಿನ್ನೋದು ತುಂಬಾ. ಸೊ ಇದು ಅನ್ನದ ಜೊತೆ, ಬಟ್ ಐ ಆಮ್ ಶ್ಯೂರ್ ಚಪಾತಿ ಜೊತೆನೂ ಚೆನ್ನಾಗಿರ್ಬೋದು. ಆಕ್ಚುಲಿ ಎಣ್ಣೆ ಕೂಡ ಸೈಡ್ಸ್ ಬಿಟ್ಟಿದೆ. ಸೊ ಇಟ್ಸ್ ರೆಡಿ. ಓಹೋ, ವಾಸನೆ ಅಂತೂ ಘಮ 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 ಅಂತ ಇದೆ, ನೆಕ್ಸ್ಟ್ ಲೆವೆಲ್. ಗಸಗಸೆ ಕರಿ ರೆಡಿಗಿದೆ, ಆಂಧ್ರ ಸ್ಟೈಲ್ ಅಲ್ಲಿ. ಆಂಧ್ರ ಸ್ಟೈಲು. ಇದ್ರ ಜೊತೆಗೆ
ಆಹಾ, ರೈಸ್ ಬೌಲ್ ಆಫ್ ಇಂಡಿಯಾ ಜೊತೆಲಿ ಇದ್ಬಿಟ್ರೆ ಇದ್ರ ಮೇಲೆ ತುಪ್ಪ ಬೇರೆ ಹೇಳ್ತಾ ಇದ್ದೀರಾ ಮೇಡಮ್. ಇರಿ ನಾನೇ ಹಾಕ್ಬಿಡ್ತೀನಿ. ಸ್ವಸ್ತಿಕ್ ಗೀ ಬಳಸ್ತಾ ಇದ್ದೀವಿ. ನೀವು ಮಾಡಿದಲ್ಲ, ಈಗ ನಿಮ್ಮ ಯಜಮಾನ್ರಿಗೆ ತಿನ್ನಿಸ್ಬೇಕು. ಐ ಲವ್ ಯು ಕಣೆ. So cute. ಸೂಪರ್. ಆಕ್ಚುಲಿ ಹೆಸರೇನು ಗೊತ್ತಾ? ಗಸಗಸೆ ಹೀಗೂ ಉಂಟೆ. ಗಸಗಸೆಯಲ್ಲಿ ಹೀಗೂ ಮಾಡ್ಬೋದು ಅಂತ ನಾವಂತೂ ಫಸ್ಟ್ ಟೈಮ್ ತಿಂತಾ ಇರೋದು. ತಾವು ಹೊಡ್ಕೊಂಡು ತಿನ್ನಂಗಿದೆ. ಈ ಗಸಗಸೆ ಆಂಧ್ರ ಕರಿ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಮತ್ತು ಇದು ಮಾಡುವಂಥ ವಿಧಾನ ಈ ರೀತಿಯಾಗಿದೆ. ಗಸಗಸೆ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಗಸಗಸೆ, ಚಕ್ಕೆಯನ್ನ ಹಾಕಿಕೊಂಡು ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರನ್ನು ಹಾಕಿಕೊಂಡು ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಕೊಂಡಂತಹ ಗಸಗಸೆಯನ್ನ ಸೇರಿಸಿಕೊಂಡು ಅರಿಶಿಣ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಂಡರೆ ಗಸಗಸೆ ಕರಿ ರೆಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಗಸಗಸೆ ಕರಿ ಅನ್ಬಿಟ್ಟು ಅಂತ. ನಮ್ಮ ಮಾಸ್ಟರ್ ಶೆಫ್ ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರು ಬಂದು ನಿಮ್ ಕೈಲಿ ಒಂದು ವೆರಿ ಡಿಫ್ರೆಂಟ್ ಡಿಶ್ ನ ಮಾಡಿಸ್ತಾರೆ ಅವರೇ. ಕರೆಯೋಣ ಅವ್ರನ್ನ. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾ. ಹೆದರ್ಕೊಂಡ್ಬಿಟ್ವಿ. ಎಸ್, ವೆಲ್ಕಮ್ ಶೋಭಾ ಅವರೇ. ರವಿ ಸರ್, ಮೇಡಮ್, ನಮಸ್ತೆ. ತುಂಬಾ ಖುಷಿ ಆಯ್ತು ಇಬ್ಬರನ್ನ ಭೇಟಿ ಮಾಡಿ. ಓಕೆ, ಹೇಳಿ ಏನ್ ಮಾಡ್ತಾ ಇದೀವಿ? ಏನ್ ಕಬ್ಬು ಹಿಡ್ಕೊಂಡ್ ಬರ್ತಾ ಇದೀರಾ? ಇವಾಗ ನಾವು ಅದರಿಂದ ರಸ ತೆಗಿಬೇಕಾ ಹೇಗೆ? ಇಲ್ಲ, ಖಂಡಿತ ಇಲ್ಲ. ಇವತ್ತು ನಾವು ಕಬ್ಬಿನ ಹಾಲನ್ನ ಬಳಸ್ಕೊಂಡು ಒಂದು ರಸ ಮಾಡ್ತಿದ್ವಿ, ಇಮ್ಯುನಿಟಿ ಬೂಸ್ಟರ್. ಕಬ್ಬಿನ ರಸನೇ ಒಂದ್ ರಸ. ತಿರ್ಗಾ ಏನ್ ರಸ ಮಾಡ್ತೀರಾ ನೀವು ಅದ್ರಲ್ಲಿ? ಅಂದ್ರೆ ರಸಮ್ಮ ಅದು? ಹೌದು, ಇದೊಂದು ಬೇಳೆ ರಸ. ವೆರಿ ಇಂಟ್ರೆಸ್ಟಿಂಗ್. ಓಕೆ, ನಾವು ಮಾಡ್ತಿರುವಂತಹ ಈ ಕಬ್ಬಿನ ಹಾಲು ನೆಲ್ಲಿಕಾಯಿ ರಸಕ್ಕೆ ಓಕೆ ಮುಖ್ಯ ಇಂಗ್ರೀಡಿಯೆಂಟ್ಸ್ ಕಬ್ಬಿನ ಹಾಲು ಹಾಗೂ ಬೆಟ್ಟದ ನೆಲ್ಲಿಕಾಯಿ. ಇದು ಎರಡು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಹಾಗೂ ಇಮ್ಯುನಿಟಿ ಬೂಸ್ಟರ್ಸ್ ಇವೆರಡು. ಸೊ ನಾವು ಇವೆರಡನ್ನ ಬಳಸ್ಕೊಂಡು ಇವತ್ತು ರಸ ಮಾಡ್ತಿದ್ದೀವಿ. ಅದು ನೀವಿಬ್ರೆ ಮಾಡೋದು. ಇದಕ್ಕೆ ಮುಖ್ಯವಾಗಿ ಬೇಕಿರುವಂತದ್ದು ಕಬ್ಬಿನ ಹಾಲು, ಬೆಟ್ಟದ ನೆಲ್ಲಿಕಾಯಿ. ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಅದನ್ನ ಹೊರತುಪಡಿಸಿದ್ರೆ ನಾವು ರಸಕ್ಕೆ ಬಳಸುವಂತಹ ಎಲ್ಲ ಪದಾರ್ಥಗಳು ಇಲ್ಲಿದೆ ನೋಡಿ. ಜೀರಿಗೆ ಇದೆ, ಮೆಣಸಿದೆ, ಇದು ಕರಿಯಕ್ಕೆ ಸಾಸಿವೆ ಇದೆ, ಹಾಗೂ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಣ್ಣು, ತೊಗರಿ ಬೇಳೆ. ಒಂದ್ ಸ್ವಲ್ಪ ಖಾರ ಬೇಕು ಅಂದವ್ರಿಗೆ ಮೆಣಸಿನ್ಕಾಯಿ ಇದೆ, ಒಣಮೆಣಸಿನ್ಕಾಯಿ ಇದೆ, ನೆನ್ಸಿಟ್ಕೊಂಡಿರುವಂತಹ ಮೆಂತ್ಯ ಕಾಳು, ಇದನ್ನ ಕೂಡ ಇವತ್ತು ರಸಕ್ಕೆ ಬಳಸ್ತಿದೀವಿ. ಕರಿಬೇವು ಸೊಪ್ಪು ಹಾಗೂ ಕೊತ್ತಂಬರಿ ಇಲ್ಲದೆ ಅದು ರಸಾನೇ ಅಲ್ಲ. ಹಾಗಾಗಿ ಇವೆರಡೂನು ಬಳಸ್ಕೊಂಡು ರಸ ಮಾಡೋಣ ಮ್ಯಾಮ್. ಓ ಶ್ಯೂರ್. ನೋಡ್ಕೊಂಡ್ಬಿಟ್ರ ಎಲ್ಲ? ಒಂದು ಫೋಟೋ ಹೊಡ್ಕೊಂಡ್ಬಿಡ್ತೀನಿ. ಹಾಗೂ ಈ ರಸನ ನೀವು ಮಾಡ್ತಿರೋದು ಮಡಿಕೆಯಲ್ಲಿ ಇವತ್ತು. ಮಡಿಕೆ ಇಟ್ಕೊಳ್ಳೋಣ ಪ್ಯಾನಿಗೆ. ವೆರಿ ನೈಸ್. ಎಸ್. ಈಗ ಮೊದಲನೇದಾಗಿ ನೆಲ್ಲಿಕಾಯನ್ನ ನಾವು ನೀರಲ್ಲಿ ಬೇಯಿಸ್ಕೊಳ್ಳೋಣ. ಓಕೆ, ನೀರಲ್ಲೇ ಇದೆ. ಎಷ್ಟು ಹಾಕ್ಲಿ? ಒಂದು 5 ಹಾಕಿ. ಇದು ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಜೀರಿಗೆ, ಮೆಣಸು ಹಾಗೂ ಬೆಳ್ಳುಳ್ಳಿ, ಮೆಂತ್ಯನ ಚೆನ್ನಾಗಿ ಕುಟ್ಕೊಳ್ಳೋಣವಾ? ಇನ್ನೊಂದು ಕುಟಾಣಿ ಇದೆ ನಮ್ಮ ಕಿಚನ್ ಅಲ್ಲಿ. ಈಗ ಜೀರಿಗೆ ಮ್ಯಾಮ್, ಮೆಣಸು, ಬೆಳ್ಳುಳ್ಳಿ, ಇದ್ರ ಜೊತೆಗೆ ಮೆಂತ್ಯ, 2 ಹಸಿಮೆಣಸಿನ್ಕಾಯಿ. ಇವತ್ತು ನಿಮ್ಮನ್ನ ಹಸಿಮೆಣಸು ಬಿಡ್ತಾ ಇಲ್ಲ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ನೆನ್ಸ್ಕೊಂಡಿರುವಂತಹ ಮೆಂತ್ಯ. ಅಲ್ಲಿ ಮಡಿಕೆಯಲ್ಲಿ ನಮ್ಮ ಬೆಟ್ಟದ ನೆಲ್ಲಿಕಾಯಿನ ಬೇಯ್ತಾ ಇದೆ. ಉಪ್ಪು ಸಹ ಆಡ್ ಮಾಡಿದೀವಿ. ಈಗ ಇವೆಲ್ಲ ಮಿಶ್ರಣದ ಜೊತೆಗೆ ನಮ್ಮ ಹೀರೋ ಇಂಗ್ರೀಡಿಯೆಂಟ್ ನೆಲ್ಲಿಕಾಯಿ, ಅದನ್ನು ಕೂಡ ಹಾಕೋದಾ? ಹೌದು. ಆ ಡೆಪ್ತ್ ಆಫ್ ಫ್ಲೇವರ್, ಯಾಕಂದ್ರೆ ನಾವು ಬರೀ ಬೇಯಿಸ್ಕೊತಿರೋದಲ್ವಾ ನೆಲ್ಲಿಕಾಯಿ, ಹಾಗಾಗಿ ಎಲ್ಲ ಹಾಕ್ಬಿಡ್ಲಾ? ಹಾಕಿ.
ಯಾರನ್ನ ನೆನ್ಪು ಮಾಡ್ಕೋತಾ ಇದೀಯಾ? ನಿಮ್ಗೆ ಡೌಟ್? ಮೆತ್ತಗೆ ಜಜ್ತಾ ಇದ್ದೀನಲ್ಲ, ನಿನ್ನನ್ನೇ ನೆನ್ಪು ಮಾಡ್ಕೊಂಡು. ಓಕೆ, ಈಗ ಇದು ಆಗಿದೆ. ರೆಡಿ. ಇದನ್ನ ಹಾಕೊಳ್ಳೋಣವಾ ಸರ್? ಹಾ, ಈಗ ಹೆಂಗ ಆಲೂಗಡ್ಡೆ, ಈರುಳ್ಳಿ, ಉಳ್ಳಿ, ಆಲೂಗಡ್ಡೆ ಸಿಗುತ್ತೋ ಹಂಗೆ ನಲ್ಲಿಕಾಯಿ. ಎಸ್. ಹಾ, ನೆಕ್ಸ್ಟ್ ಟೊಮೆಟೊ ಹಣ್ಣು ಹಾಗೂ ಈರುಳ್ಳಿಯನ್ನ ಕೂಡ ಈಗ ಹಾಕೊಳ್ಳೋಣ, ಒಂದು ಅರ್ಧ ಅರ್ಧ ಎರಡರಲ್ಲೂ. ನೋಡಿ, ಇವ್ರು ಏನೋ ಒಂದು ಮಾಡ್ಬಿಟ್ಟು ಘಾಟೆಲ್ಲ ನನ್ನ ಕಡೆಗೆ ಬರೋ ಹಾಗೆ ಮಾಡ್ತಿದ್ದಾರೆ. ಟೊಮೆಟೊ ಹಾಕೊಂಡ್ರು, ಈಗ ಈರುಳ್ಳಿ ಹಾಕೋತಿದ್ದಾರೆ. ಓಕೆ. ಜೊತೆಗೆ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು. ಈಗ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ. ಕೊನೆಯದಾಗಿ ಕಬ್ಬಿನ ಹಾಲು. ಕಬ್ಬಿನ ಹಾಲು? ಕಬ್ಬಿನ ಹಾಲನ್ನ ಹಾಕೋತಿದ್ದಾರೆ ಈಗ ಸರ್. ಈ ಹಾಲನ್ನ ಹಾಕಿದ ನಂತರ ಕುದ್ಸಕ್ ಹೋಗ್ಬಾರ್ದು ರಸ. ಸ್ಟವ್ ಆಫ್ ಈಗ? ಇಲ್ಲ, ಒಂದು ಕುದಿ ಬರ್ಬೇಕು. ಓಕೆ. ನೊರೆ ಬರ್ತಿದ್ದ ಹಾಗೇನೆ ಆಫ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಒಗ್ಗರಣೆಗೆ ಪ್ಯಾನ್ ಇದೆ ಸರ್, ಪ್ಯಾನ್ ಹಂಚ್ಕೊಳ್ಳೋಣವಾ? ಎಸ್ ಸರ್, ಪ್ಯಾನ್ ಇಂಡಿಯಾ ಡಿಶ್. ಈಗ ಫಿಯೋನಾ ಎಣ್ಣೆ ಬಳಸ್ಕೊತಾ ಇದೀವಿ ಒಗ್ಗರಣೆಗೆ. ಬಳಸ್ತಾ ಇದೀವಿ. ಸಾಸಿವೆ ಹಾಗೂ ಒಂದು ಒಣಮೆಣಸಿನ್ಕಾಯಿ. ಒಂದ್ ಸಾಕಾ? ಈಗಾಗಲೇ ನಾವು ಮೆಣಸು ಹಾಗೂ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀವಲ್ಲ, ಅದಕ್ಕೆ ಒಂದೇ ಒಂದು ಒಣಮೆಣಸಿನ್ಕಾಯಿ. ಶುಗರ್ ಕೇನ್, ಬೆಟ್ಟದ ನೆಲ್ಲಿಕಾಯಿ ರಸಂ. ಇದಕ್ಕೆ ಲಾಸ್ಟ್ ಅಲ್ಲಿ ತುಪ್ಪ ಹಾಕೊಂಡು ತಿನ್ಬೋದಾ ಇದು? ಹಾ, ಹೌದಾ? ತುಂಬಾ ಚೆನ್ನಾಗಿರುತ್ತೆ. ಈಗ ಉಪ್ಪು, ಕೊನೆಗೆ ಉಪ್ಪು. ಹೌದಾ? ಹಾ, ಓಕೆ. ಈಗ ಹಾಕ್ಬೋದು ಅನ್ಸುತ್ತೆ. ಚೆನ್ನಾಗಿ ಚಟ ಚಟ ಅಂತ ಇದೆ. ಹೀಗೆ ಹಾಕ್ಲಾ? ತೆಗ್ದು ಹಾಕಿ ಇದಕ್ಕೆ. ಹಾಕ್ಲಾ? ವಾಸನೆ ಘಮ ಘಮ ಘಮ. ಅಷ್ಟೇ, ಆಫ್ ಮಾಡ್ಬಿಡಿ ಸರ್, ರಸ ಆಯ್ತು. ಸೊ ಫೈನಲಿ ಈಗ ಶುಗರ್ ಕೇನ್, ಬೆಟ್ಟದ ನೆಲ್ಲಿಕಾಯಿ ರಸಂ ರೆಡಿ ಇದೆ. ನೋಡೋದಿಕ್ಕೆ ಈ ತರ ಇದೆ. ಇನ್ನು ಟೇಸ್ಟ್ ಮಾಡೋದಕ್ಕೆ ಯಾವ ತರ ಇದೆ ಅಂತ ನಮ್ಮ ಕಪಲ್ಸೇ ಟೇಸ್ಟ್ ಮಾಡಬೇಕು. ನಿಮ್ ಕೈ ಕೊಡಿ. ಹೌದಾ? ಅಷ್ಟು ಅದ್ಭುತವಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಉಪ್ಪು ಖಾರ ಎರಡು ಜಾಸ್ತಿ ಇದ್ರೆ ಇಷ್ಟ. ಎರಡೂ ತುಂಬಾ 50-50 ತರ ಇದೆ. ಫ್ಯಾಂಟಾಸ್ಟಿಕ್ ಆಗಿದೆ. ಅಲ್ಲ, ಇದು ಸೂಪರ್ ಆಗಿದೆ ರೀ. ಸೂಪ್ ತರ ಅಂತೂ ಕುಡಿಯೋದಕ್ಕೆ ಎಕ್ಸಲೆಂಟ್. ಇದು ತಿನ್ಸಿ ಸರ್ ಹಂಗೆ ಮೇಡಮ್ಗೆ. ಚೆನ್ನಾಗಿದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲಿ ಇಷ್ಟಾದ್ಮೇಲೂ ಕಬ್ಬಿನ ರಸದ ಫ್ಲೇವರ್ ಅನ್ನಿಸ್ತಾ ಇಲ್ವಾ? ನೀಟಾಗಿ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ನನಗೆ ಅನ್ನಕ್ಕಿಂತ ಜಾಸ್ತಿ ಸೂಪ್ ತರನೇ ಇಷ್ಟ ಆಯ್ತು. ಹಂಗಿಷ್ಟ ಆಯ್ತಾ? ಹೌದು. ನಾನು ಅನ್ನಪ್ರಿಯೆ. ನನಗೆ ಅನ್ನದ ಜೊತೆನೂ ತುಂಬಾ ಇಷ್ಟ ಆಯ್ತು. ಈಗ ಶುಗರ್ ಕೇನ್, ನಲ್ಲಿಕಾಯಿ ರಸಂ. ಮಜಾ ಇದೆ ಇದು. ಭಾರಿ ಮಜಾ ಇದೆ. ತುಂಬಾ ಮಜಾ ಇದೆ. ತುಂಬಾ ಚೆನ್ನಾಗಿದೆ. ಸಖತ್ ಮಜಾ ಇದೆ. ಕಬ್ಬಿನ ಹಾಲು, ನಲ್ಲಿಕಾಯಿ ರಸಂ ಕಾಂಬೋ. ಬೇಗ ಬುಕ್ಕು ಪೆನ್ ಇಟ್ಕೊಂಡು ರೆಡಿ ಆಗ್ಬಿಡಿ. ಯಾಕಂದ್ರೆ ಇವಾಗ ನಾನು ಹೇಳ್ತಾ ಇದೀನಿ, ಈ ಕಬ್ಬಿನ ಹಾಲು, ನಲ್ಲಿಕಾಯಿ ರಸಂ ಇದಕ್ಕೆ ಮಾಡೋಕೆ ಬೇಕಾಗಿರುವಂತ ಸಾಮಗ್ರಿಗಳು ಮತ್ತು ಇದು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ಕಬ್ಬಿನ ಹಾಲು ನೆಲ್ಲಿಕಾಯಿ ರಸಂ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಮಡಿಕೆಯನ್ನ ಇಟ್ಟು ನೆಲ್ಲಿಕಾಯಿಯನ್ನ ಬೇಯಿಸಿಕೊಳ್ಳಿ. ಒಂದು ಕುಟಾಣಿಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಮೆಂತ್ಯ, ಮೆಣಸಿನಕಾಯಿ ಹಾಕಿ ಕುಟ್ಟಿಕೊಳ್ಳಿ. ನಂತರ ಕುಟ್ಟಿದಂತಹ ಮಿಶ್ರಣವನ್ನ ಮಡಿಕೆಗೆ ಸೇರಿಸಿಕೊಳ್ಳಿ. ನಂತರ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊಳ್ಳಿ. ಬೇಯಿಸಿದಂತಹ ತೊಗರಿ ಬೇಳೆಯನ್ನ ಸ್ಮ್ಯಾಶ್ ಮಾಡಿ ಸೇರಿಸಿಕೊಳ್ಳಿ ಹಾಗೂ ಕಬ್ಬಿನ ಹಾಲನ್ನ ಸೇರಿಸಿಕೊಳ್ಳಿ. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆಯನ್ನ ಕೊಟ್ಟು ಮಡಿಕೆಗೆ ಸೇರಿಸಿದರೆ ಕಬ್ಬಿನ ಹಾಲು ನೆಲ್ಲಿಕಾಯಿ ರಸಂ ರೆಡಿ. ಶೋಭಾ ಅವರೇ, ನಮ್ಮ ಗೆಸ್ಟ್ ಗಳಂತೂ ದಿಲ್ ಖುಷು. ಯಾಕಂದ್ರೆ ಇವತ್ತು ಸರ್ ಒಂದು ಡಿಫ್ರೆಂಟ್ ಮಾಡಿದ್ರು ಡಿಶ್, ಮೇಡಮ್ ಒಂದು ಡಿಫ್ರೆಂಟ್ ಮಾಡಿದ್ರು, ನೀವು ಬಂದು ಇನ್ನೊಂದು ಡಿಫ್ರೆಂಟ್ ಹೇಳ್ಕೊಟ್ರಿ. ಸೊ ಸೂಪರ್ ಡಿಫ್ರೆಂಟ್ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದು ಥ್ಯಾಂಕ್ ಯು.
ಪ್ರೆಸ್ಟೀಜ್ OTG ಓವನ್. ಇದರಲ್ಲಿ ನಿಮ್ಮ ಫುಡ್ ನ ಹೆಲ್ದಿಯಾಗಿ ಏರ್ ಫ್ರೈ, ಗ್ರಿಲ್ ಮತ್ತು ಬೇಕ್ ಮಾಡಬಹುದು. ಇದರಲ್ಲಿರುವ ರೋಟಿಸರಿ ಫಂಕ್ಷನ್ ನಿಮ್ಮ ಆಹಾರವನ್ನು ಆಟೋಮೆಟಿಕ್ ಆಗಿ ರೊಟೇಟ್ ಮಾಡೋದ್ರ ಮೂಲಕ ನೀವು ಬೇಯಿಸುವ ಮೀಟ್ ಮತ್ತು ವೆಜಿಟೇಬಲ್ಸ್ ಗೆ ಸಮಾನ ಹಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇದರಲ್ಲಿದೆ ಡ್ಯೂರಬಲ್ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ, ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ನಿಮ್ಮ ಅದ್ಭುತವಾದಂತ ಒಂದು ಲವ್ ಸ್ಟೋರಿ, 3 ವರ್ಷ ವೆಯ್ಟ್ ಎಲ್ಲ ಮಾಡಿದ್ರಿ, ತುಂಬಾ ಪ್ಲಾನ್ಡ್ ಆಗಿದೆಲ್ಲ ಆಗ್ಬೇಕು ಅಂತ. ಮದುವೆ ಹೇಗಾಯ್ತು, ಎಲ್ಲ ಆಯ್ತು? ಮುಖ್ಯವಾಗಿ ಏನು ಅಂತಂದ್ರೆ ನಮಗೆ ಈ ರಿಚುವಲ್ಸ್ ಅಲ್ಲಿ ಅವತ್ತಿಗೂ ನಂಬಿಕೆ ಇರಲಿಲ್ಲ, ಇವತ್ತಿಗೂ ನಂಬಿಕೆ ಇಲ್ಲ. ಓಕೆ, ದೇವರಲ್ಲಿ ನಂಬಿಕೆ ಇಲ್ಲ ಅನ್ನೋದು ಪ್ರಶ್ನೆ ಬೇರೆ. ಇವಾಗ ಅಂತರ್ಪಟ ಅಂತ ನೋಡಿ, ಮುಂಚೆ ಅದು ಮದುವೆ ಮಾಡೋ ಕಾರ್ಯಕ್ರಮದಲ್ಲಿ ಅಂತರ್ಪಟ ಹಿಡಿಯೋದು ಯಾಕಂದ್ರೆ ಗಂಡು ಹೆಣ್ಣು ನೋಡ್ತಾ ಇದ್ದಿದ್ದೇ ಅಂತರ್ಪಟ ಸರಿಸಿದಾಗ. ಅಲ್ಲಿವರೆಗೆ ಗಂಡ ಹೆಂಡತಿ ಅವರ ಗಂಡಿನ ಮತ್ತೆ ಹೆಣ್ಣಿನ ಮನೆಯವರು ಮಾತ್ರ ಮಾತಾಡ್ಕೋತಾ ಇದ್ರಷ್ಟೇ ಬಿಟ್ರೆ ಗಂಡು ಹೆಣ್ಣು ನೋಡ್ತಾ ಇರ್ಲಿಲ್ಲ. ಇವಾಗ ಹಾಗಲ್ಲ, ನಾವು ವರ್ಷಗಟ್ಲೆ ಮಾತಾಡ್ಕೊಂಡು ನೋಡ್ಕೊಂಡು ತಿರುಗಾಡಿ ಆದ್ಮೇಲೆ ಮದುವೆ ಮಾಡ್ಕೊಳ್ಳುವಾಗ ಆ ಥರದ ಆಚಾರಗಳಲ್ಲಿ ನಂಬಿಕೆ ಇರಲಿಲ್ಲ, ವಿಚಾರದಲ್ಲಿ ನಂಬಿಕೆ ಇತ್ತು. ಹಾಗಾಗಿ ನಮಗೆ ಮುಖ್ಯ ಏನು ಬೇಕು ಅಂತ ಕೇಳ್ಕೊಂಡಾಗ ಹಿರಿಯರ ಆಶೀರ್ವಾದ, ನಮ್ಮ ಫ್ರೆಂಡ್ಸಿನ ವೆಲ್ ವಿಶಸ್, ಇಷ್ಟು ಮಾತ್ರ ನಮಗೆ ಬೇಕಾಗಿರೋದು, ಆಡಂಬರ ಅಲ್ಲ ಅಂತ. ಏನ್ ಮಾಡಿದ್ವಿ ಅದಕ್ಕೆ? ನಾವು ಮುಹೂರ್ತ ನೋಡಿಲ್ಲ, ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ಸ್ ಹಾಕಿಸ್ಲಿಲ್ಲ. ಸೊ ನಾವು ಪರ್ಸ್ನಲಿ ನಮ್ಮ ಹಿರಿಯರನ್ನ, ನಮ್ಮ ಸ್ನೇಹಿತರನ್ನ, ಕುಟುಂಬದವರನ್ನ ನಾವಿಬ್ರು ಪರ್ಸ್ನಲಿ ಹೋಗ್ಲಿಕ್ಕಾಗದೇ ಇರುವಲ್ಲಿ ಫೋನ್ ಮಾಡಿ ಇನ್ವೈಟ್ ಮಾಡಿದ್ವಿ. ನಮ್ಮ ಮದುವೆಗೆ ಒಂದು 150 ಜನ ಇದ್ರು. ಮಂಗಳೂರಲ್ಲಿ ಆವಾಗ ಪಂಚಮಹಲ್ ಅಂತ ಒಂದು ಹೋಟೆಲ್ ಇತ್ತು, ಇವಾಗ ಇಲ್ಲ ಅದು. ಅಲ್ಲಿ ಒಂದು ಹಾಲ್ ಅಲ್ಲಿ ನಡೆದಿತ್ತು. ಸಿವಿಲ್ ವೆಡ್ಡಿಂಗ್ ರಿಜಿಸ್ಟರ್ ಮಾಡ್ಕೊಂಡ್ವಿ. ಆಮೇಲೆ ಈ ತರ ಬೇಕಾದವರ ಜೊತೆಯಲ್ಲಿ ಒಂದು ಗೆಟ್ ಟುಗೆದರ್ ತಲ ನಮ್ಮ ಮದುವೆ ಆ ತರ ನಡೀತು. ರಿಯಲಿ ಗ್ರೇಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕೆ ಅಂತಂದ್ರೆ ಆ ಒಂದು ನಿಮ್ಮ ಒಂದು ಕಾನ್ಸೆಪ್ಟ್ಗೆ ಎಲ್ಲರೂ ಒಪ್ಸಿ ಮಾಡಿದಿರಲ್ಲ ನೀವು, ಅಲ್ಲೇ ಗೆದ್ರಿ ನೀವು. ಓಕೆನಾ? ಸೊ ನೀವು ಇದೇ ತರ ಇರಿ, ನೀವು ಚೆನ್ನಾಗಿರಿ. ಸೊ ನನ್ನ ವಿಶೇಷ ಜೊತೆಗೆ ಒಂದಷ್ಟು ಜನ ನಿಮ್ಗೆ ವಿಶ್ ಮಾಡಿದ್ದಾರೆ, ನೋಡ್ಕೊಂಬರೋಣ. ಹಾಯ್ ಗೈಸ್. ಹಾಯ್ ರವಿ, ಹಾಯ್ ಮಲ್ಲಿಕಾ. ಕತ್ತು ಎತ್ತಿ ಎಷ್ಟು ಹೊತ್ತು ನೋಟಿ, ಎತ್ತೋ ಎತ್ತೋ ಆರ್ತಿ ಚಕ್ರವರ್ತಿ. ಹಾಯ್ ರವಿಜಿ, ಹಾಯ್ ಮಲ್ಲಿಕಾಜಿ. ಈ ಹಾಡು ನಾನು ಹಾಡಿರೋದು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಲವ್ ಸ್ಟೋರಿ ಬಗ್ಗೆ ಅಂತೂ ನಾನು ಏನು ಹೇಳಕ್ಕಾಗಲ್ಲ. ಅವ್ರ ಫ್ರೆಂಡ್ಸ್ ಹೇಳಿರೋ ಪ್ರಕಾರ ಎಲ್ಲ ಏರೇಟೆಡ್ ಇದೆ. ಐ ಕಾಂಟ್ ಶೇರ್ ಎನಿಥಿಂಗ್. ನೀವು ಇಬ್ರು ಪರಸ್ಪರ ಒಬ್ರನ್ನೊಬ್ರು ಪ್ರೀತಿಸ್ಕೊಳ್ಳೋ ರೀತಿ, ಗೌರವಿಸೋ ರೀತಿ, ಒಬ್ರನ್ನೊಬ್ರು ಸಪೋರ್ಟ್ ಮಾಡೋ ರೀತಿ, ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲ್ ಅಬೌಟ್ ಯು. ಅವರು ರೋಲ್ ಮಾಡೆಲ್ ಪೇರೆಂಟ್ಸ್ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ನಾನ್ ಸಣ್ಣೋಳಿರುವಾಗ ಮಾತು ಕಲಿತಾ ಇರ್ಬೇಕಿದ್ರೆ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ಬೇಕು ಈ ಮಗುಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಕೂಡ ಬನ್ನಿ ಹೋಗಿ ಅಂತಾನೆ ಕರೀತಿದ್ರು. ಇವತ್ತಿನವರೆಗೂ ಕೂಡ ನಾನು ಎಲ್ಲಾರ್ಗೂ ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಅವರನ್ನ ಬನ್ನಿ ಹೋಗಿ ಅಂತ ಕರಿತೀನಿ, ಅವರು ಕೂಡ ನನ್ನನ್ನ ಬನ್ನಿ ಹೋಗಿ ಅಂತಾನೆ ಕರೀತಾರೆ. ನಿಮ್ಮ ಬಗ್ಗೆ ಮಾತಾಡೋದು ಸಿಕ್ಕಾಪಟ್ಟೆ ಇದೆ ಹೇಳಕ್ಕೆ, ಬಟ್ ಟಾಪ್ ಆಫ್ ದ ಮೈಂಡ್ ಬರೋದು ಮೊದಲು ನನಗೆ ದಟ್ March 29, 2016. ದಟ್ಸ್ ಒನ್ ಆಫ್ ದ ವೆರಿ ಸ್ಪೆಷಲ್ ಡೇ ನನಗೆ ಜೋಗೆ. ಆ್ಯಂಡ್ ಅವತ್ತು ನಿಮ್ಮ ಜೊತೆ ಮಾತಾಡಿ ಸಿಕ್ಕಿದ ಕ್ಲಾರಿಟಿ ಸಮಥಿಂಗ್ ಎಲ್ಸ್. ಕ್ಲಾಸ್ ಮನೆಯವ್ರದ್ದು ವಿರೋಧ ಇತ್ತು, ಹಾಗಾಗಿ ಅವ್ರ ಅಪ್ಪ ಅಮ್ಮನ ಸ್ಥಾನದಲ್ಲಿ ಕೂತ್ಕೊಂಡು, ಹಸೆ ಮೇಲೆ ಕೂತ್ಕೊಂಡು ಶಾಸ್ತ್ರಗಳನ್ನೆಲ್ಲ ಮನಸ್ಫೂರ್ತಿಯಾಗಿ ಮಾಡಿ, ಖುಷಿಯಿಂದ ನಮ್ಮನ್ನ ಆಶೀರ್ವಾದ ಮಾಡಿ. You were there with me on the day of my marriage as my mom and dad. Ravi and Mallika are inspiring couple always. ನೀವು ಮಲ್ಲಿಕಾಜಿ are made for each other. They are my best friends in the whole wide world. ಹೀಗೆ ಖುಷಿನ, ಪ್ರೀತಿನ ಎಲ್ರಿಗೂ ಹಂಚ್ತಾನೆ ಇರಿ. And you know I'll always be there for you just like you've always been there for me. Happy to see you in Couples Kitchen. Enjoy ಮಾಡಿ. Cheers. Love you. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ವಾಟ್ ಹ್ಯಾವ್ ಟು ಸೇ? ಏನ್ ಹೇಳ್ಬೇಕು ಅನ್ಸ್ತದೆ ಸರ್? ಏನ್ ಹೇಳೋದು, ಜೀವನದಲ್ಲಿ ನಾವು ಏನ್ ಸಂಪಾದನೆ ಮಾಡ್ತೀವೋ ಏನ್ ಬಿಡ್ತೀವೋ ಗೊತ್ತಿಲ್ಲ. ಈ ತರ ಸಂಬಂಧಗಳನ್ನ ಸಂಪಾದನೆ ಮಾಡಿದ್ರೆ ಅಷ್ಟು ಸಾಕು ಅಂತ ಅನ್ಸುತ್ತೆ. ವೆರಿ ನೈಸ್. ಎಸ್ ಮೇಡಮ್. ಐ ಆಮ್ ಸ್ಪೀಚ್ಲೆಸ್. ನಮ್ಮನ್ನ ನಾವು ನೋಡ್ಕೊಳ್ಳೋದು, ಕಂಡ್ಕೊಳ್ಳೋದು ಒಂಥರ ಇರುತ್ತೆ. ಬೇರೆಯವರು ಅದನ್ನ ಹೇಳುವಾಗ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಸೋ ನೈಸ್, ಸೋ ನೈಸ್, ಸೋ ನೈಸ್. ಇದೇ ತರ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ಇದ್ರಲ್ಲಿ ಇನ್ನೊಂದು ಎಲಿಮೆಂಟ್ ಅಂತಂದ್ರೆ, ಇವಾಗ ನಿಮ್ಮಿಬ್ರು ಮಧ್ಯೆ ನಾವೊಂದು ಚಿಕ್ಕ ಗೇಮ್ ಆಡಿಸ್ತೀವಿ. ಆ ಗೇಮ್ ಹೆಸರೇನೆ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರು ತುಂಬಾ ಡೇರ್ ಡೆವಿಲ್?
ಮೇಡಮ್ ಓಕೆ. ನಿಮ್ಮಲ್ಲಿ ಯಾರು ಮೊಗ್ಗು ತರ ಹಠ ಮಾಡೋದು, ಇವಾಗ್ಲೂ ಹಠ ನೀವೇನಾ ಸರ್? ಮೇಡಮ್ ಆದ್ರೆ ಫಸ್ಟ್ ತೋರಿಸೋರು ನೀವು ಯೋಚನೆ ಮಾಡ್ತಾ ಇದ್ರಿ. ಅಲ್ಲ, ಅದು ಹೌದು ಅದು. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಲ್ಲಿ ಯಾರು ತುಂಬಾ ಕ್ರಿಯೇಟಿವ್? ಹೌದಾ? ಓಕೆ. ಇಬ್ರು ಏನ್ ಮಾಡೋದು ಅವಾಗ? ಓಕೆ, ನೀನ್ ನನ್ ಕಡೆ ತೋರಿಸು, ನಾನ್ ನಿನ್ ಕಡೆ ತೋರಿಸ್ತೀನಿ. ಹೌದು, ನಾನು ಇಲ್ಲೇ ನೋಡಿದೆ ಮೇಡಮ್ ಡ್ರಾಯಿಂಗ್ ಕ್ರಿಯೇಟಿವಿಟಿ ತೋರಿಸಿದ್ರು, ನೀವು ಮೃದಂಗ ಕ್ರಿಯೇಟಿವಿಟಿ ತೋರಿಸಿದೆ. ಅಬ್ಸಲ್ಯೂಟ್ಲಿ. ಓಕೆ, ಲಾಸ್ಟ್ ಕ್ವಶನ್. ನಿಮ್ಮಲ್ಲಿ ಯಾರು ಲೆಕ್ಕಾಚಾರ ವಿಚಾರದಲ್ಲಿ ಪರ್ಫೆಕ್ಟ್? ನೀವು ಅಂತ ಇದ್ದೀರಾ, ಇಬ್ರು ಪರ್ಫೆಕ್ಟಾ? ವೆರಿ ನೈಸ್, ಬ್ಯೂಟಿಫುಲ್ ಸರ್. ತುಂಬಾ ಚೆನ್ನಾಗಿ ಆಡಿದ್ರಿ. ಒನ್ ವರ್ಡ್ ಅಲ್ಲಿ ಫೋನ್ ಟೆಲ್ ಕಪಲ್ಸ್ ಕಿಚನ್ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಆನಂದ ಆನಂದ ಆನಂದವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್. ಮನೆಯಲ್ಲೇ ಸಿಂಪಲ್ ಆಗಿ ಒಟ್ಟೊಟ್ಟಿಗೆ ಕೆಲಸಗಳು ಮಾಡ್ಕೊಂಡು ಇರೋದು ಎಷ್ಟು ಬ್ಯೂಟಿಫುಲ್ ಅಂತ, ಮತ್ತೆ ನಿಮ್ಮ ಕಾನ್ಸೆಪ್ಟ್ ಅಲ್ಲೇ ಇದೆ ಬೆಸುಗೆ. ಬ್ಯೂಟಿಫುಲ್. ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್. ದಂಪತಿಗಳಿಗೆ ಮೊದಲನೇದಾಗಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಮಯ ಮಾಡ್ಕೊಂಡು ಬಂದ್ರಿ, ಒಂದು ಅದ್ಭುತವಾದಂತ ಮೊಮೆಂಟ್ ನ ಇಲ್ಲಿ ಕ್ರಿಯೇಟ್ ಮಾಡಿದ್ರಿ, ನಮಗೂ ಕೊಟ್ರಿ, ವೀಕ್ಷಕರಿಗೂ ಕೊಟ್ರಿ. ಸೊ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಿರು ಕಾಣಿಕೆ ನಿಮಗಿದೆ. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ ಈ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಸರ್ ನಿಮಗೆ, ಅಂಡ್ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಇಬ್ರು. ಥ್ಯಾಂಕ್ ಯು ಸೋ ಮಚ್. ಹೀಗೆ ತರ ಮತ್ತೆ ಸಿಗ್ತಾ ಇರೋಣ, ಓಕೆನಾ? ಎಸ್ ಪ್ಲೀಸ್. ಓಕೆ, ಇದಾಗಿತ್ತು ಈ ವಾರದ ಕಪಲ್ಸ್ ಕಿಚನ್. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಯಾವ ದಂಪತಿಗಳು ಬರ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಇದು ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5, ಅನ್ನದಾತೋ ಸುಖಿ ಭವ.